सर्पभूषण महात्मा पूज जय मंगलम जय नमः पार्वती पति शिव हर हर महादेव। बसवेश्वर महाराज की बोल, बसवेश्वर महाराज की, हामिगल्ल गुरु कुमारेश्वर महाराज की, चौडेश्वरी माता की जय मंगलम जय नमः। ಸಾರ್ಥಕ ಆಯ್ತು ನಮ್ಮ ಜೀವನ, ಬಹಳ ಖುಷಿ ಆಯ್ತು. ಎಲ್ಲರೂ ಸಂಗೀತವನ್ನು ಕೇಳ್ರಿ. ಹಿಂದೆ ಸಾಕಷ್ಟು ಜನಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ದೀರಿ. ಕಾಣಿಕೆಯನ್ನು ಕೊಟ್ಟಿರುವಂಥ ದಾನಿಗಳಿಗೆ ತುಂಬ ಧನ್ಯವಾದಗಳು. ಜ್ಞಾನೇವ ಮಹಾದೇವ ಗುರುದೇವ ಸದಾಶಿವ ಗುರುದೇವ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ಶ್ಲೋಕ ಮಾಡೋ ಮಾತಾಡಬಾರ್ದು, ಅಸಹ್ಯ ಆಗ್ತದೆ ವೇದಿಕೆಗೆ. ಬಸವಂ ವರ ಜಂಗಮಲೋಲಂ ಬಸವ ರಕ್ಷಿಪುರ್ಯಂ ಸಂಗನ ಬಸವ ಹಾನಗಲ್ಲ ಗುರು ಕುಮಾರೇಶ್ವರಾಯ ನಮಃ. ಓಂ ಶ್ರೀ ಗುರು ಮಾರುತೇಶ್ವರಾಯ ನಮಃ. ಓಂ ಶ್ರೀ ಗುರು ಬೋಳ ಬಸವೇಶ್ವರಾಯ ನಮಃ. ಓಂ ಶ್ರೀ ಗುರು ಸಿದ್ದೇಶ್ವರಾಯ ನಮಃ. ಓಂ ಶ್ರೀ ಗುರು ಸಿದ್ದೇಶ್ವರಾಯ ನಮಃ. ಓಂ ಶ್ರೀ ಗುರು ಸರ್ವಭೂಷಣಾಯ ನಮಃ. ಜಯ ಮಂಗಲಂ ಜಯ ನಮಃ ಪರಾವತಿ ಪತೆ ಶಿವ ಹರ ಹರ ಮಹಾದೇವ. ಬಸವೇಶ್ವರ ಮಹಾರಾಜ की, शिवलिंगेश्वर महाराज की, राजराजेश्वरी माता की जय, अल्लाह महाराज की महादेव. पूज्याय राघवेन्द्राय पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ओम श्री गुरु मारुतेश्वराय नमः. ओम श्री गुरु बोल बसवेश्वराय नमः. ಮೂರದ ಮೇಲೆ ನಾವು 3 ಮಂದಿ ಕೂಡ ಬಂದೀವಿ. ಅದಕ್ಕೆ ಕೂಡಿ ಹೋಗೋನ್ ನಡಿ ಅಂತಕ್ಕಂಥ ಗೀತೆಯನ್ನು ಹಾಡ್ತಾ ಇದ್ದೀನಿ. ಇಲ್ಲೇ ರಚನೆ, ಇಲ್ಲೇ ತಲೆಯಾಗೈತಿ, ಇಲ್ಲೇ ಹಾಡ್ತೀನಿ. ಬರ್ಕೊಂಡು ಬಂದಿರ ಟ್ಯೂನು ಮಾಡಿದ. ಕೂಡಿ ಹೋಗೋನ್ನಡಿ, ಕೂಡಿ ಹೋಗೋನ್ನಡಿ, ಕೂಡಿ ಹೋಗೋನ್ನಡಿ, ದಾನ ಪೂರಕ
ರೋಷನಗ ಕೂಡಿ ಹೋಗೊಂದಣಿ ಕೂಡಿ ಹೋಗೊಂದಣಿ ರಣಪೂರಕ ಶ್ರೀ ಮಾರುತೇಶನದ ರೋಷನಗ ಶ್ರೀ ಮಾರುತೇಶನದ ರೋಷನಗ ವಾಯುಪುತ್ರ ಆಂಜನೇಯ ವಾಯುಪುತ್ರ ಆಂಜನೇಯ ಬಲಭೀಮನಾದ ಆಂಜನೇಯ ವಾಯುಪುತ್ರ ಆಂಜನೇಯ ವಾಯುಪುತ್ರ ಆಂಜನೇಯ ಕಷ್ಟ ಕರ್ಮಗಳೆಲ್ಲವ ಕಳೆಯುವುದಕ್ಕ ಕಷ್ಟ ಕರ್ಮಗಳೆಲ್ಲವ ಕಳೆಯುವುದಕ್ಕ ಧರ್ಮದ ದಾರಿಯನ್ನು ನಾವು ಹಿಡಿಯುವುದಕ್ಕ ಧರ್ಮದ ದಾರಿಯನ್ನು ನಾವು ಹಿಡಿಯುವುದಕ್ಕ ಕಷ್ಟ ಕರ್ಮಗಳೆಲ್ಲವ ಕಳೆಯುವುದಕ್ಕ ಧರ್ಮದ ದಾರಿಯನ್ನು ನಾವು ಹಿಡಿಯುವುದಕ್ಕ ಶ್ರೇಷ್ಠ ಸದ್ಭಕ್ತರನ್ನು ನೋಡುವುದಕ್ಕ ಶ್ರೇಷ್ಠ ಸದ್ಭಕ್ತರನ್ನು ನೋಡುವುದಕ್ಕ ಕುಲ ಬಸವೇಶನಾದ ಋಷನಗ ಕುಲ ಬಸವೇಶನಾದ ಋಷನಗ ಕೂಡಿ ಹೋಗೊಂದಣಿ ಕೂಡಿ ಹೋಗೊಂದಣಿ ದಾನಪೂರಕ ಶ್ರೇಷ್ಠ ಭಕ್ತರ ನಾವು ನೋಡುವುದಕ್ಕ ದುಷ್ಟ ಚಟಗಳ ಎಲ್ಲವ ಅಳೆಯುವುದಕ್ಕ ದುಷ್ಟ ಚಟಗಳ ಎಲ್ಲವ ಅಳೆಯುವುದಕ್ಕ ಗುರು ಸಿದ್ಧ ದೇವರ ನೋಡುವುದಕ್ಕ ಗುರು ಸಿದ್ಧ ದೇವರ ನೋಡುವುದಕ್ಕ ದುಷ್ಟ ಚಟಗಳ ಎಲ್ಲವ ಅಳೆಯುವುದಕ್ಕ ಗುರು ಸಿದ್ಧ ದೇವರ ನೋಡುವುದಕ್ಕ ಗುರು ಸಿದ್ಧ ದೇವರ ನೋಡುವುದಕ್ಕ ದಾನ ಧರ್ಮಗಳನ್ನು ನಾವು ಮಾಡುತ್ತಾ ಕಳೆಯುವುದಕ್ಕ ನಮ್ಮ ಪಾಪವನ್ನೆಲ್ಲ ಕಳೆಯುವುದಕ್ಕ ಕುಡಿ ಹೋಗೊಂದಣಿ ಕುಡಿ ಹೋಗೊಂದಣಿ ದಾನಪೂರಕ ಶ್ರೀ ಮಾರುತೇಶನದ ಋಷನಗ ಶ್ರೀ ಮಾರುತೇಶನದ ಋಷನಗ ವಾಯುಪುತ್ರ ಆಂಜನೇಯ ವಾಯುಪುತ್ರ ಆಂಜನೇಯ ಬಲಭೀಮನಾದ ಆಂಜನೇಯ ವಾಯುಪುತ್ರ ಆಂಜನೇಯ ಬಲಭೀಮನಾದ ಆಂಜನೇಯ ಅದು ನೀ ಕ್ಷೇತ್ರ ಕಲ್ಮಠ ನೋಡುವುದಕ್ಕ ನಿಧರೆ ಮರೆ 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 ಮಮ ಮಮ ನಿಧರೆ ನಿಧರೆ ಮಮ ರೆ ಮಮ ಮಮ ರೆ ಮಮ ನೀ ಸವಾಲ್ ಜವಾಬ್ ಅಂತ ಕರೀತಾರೆ ಸವಾಲ್ ಜವಾಬ್ ಅಂದ್ರೆ ಒಬ್ಬರಿಗೆ ಸವಾಲು ಮಾಡೋದು ನಾನು ಹಾರ್ಮೋನಿಯಂ ಹಾಡುಗಾರ ತಬಲಾಜಿಗೆ ಸವಾಲು ಮಾಡ್ತೀನಿ ಅವ ಜವಾಬು ಕೊಡ್ತಾನ ನಾ ಏನು ಸ್ವರಗಳನ್ನು ಹಾಡ್ತೇನಲ್ಲ ಅದೇ ಥರ ನುಡಿಸ್ತಾನೆ ನಿಸರೆ 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 ಸಾ ಸಾ रे बापा रे बापा रे बापा बापा पा पानी
pani 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 pama pa niza 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 ni pani sa sa ni pani pani ni pama pama rema pani 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 pama rema rema ni da da 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 ni rema 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 pama ni da ni da ni da ni da ni pani ni pani da ni da ni da re 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 mama mama pa 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 ni 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 pa ni da 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 ni 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 da da pani ni mama mama re mama ni da re mama ni da re mama re mama ni da re mama ni da re mama re mama ni da re mama ni da re mama ಕಲ್ಮಠವನ್ನು ನೋಡುವುದಕ್ಕ ಶ್ರೇಷ್ಠ ಕಾಯಕವನ್ನು ಮಾಡುವುದಕ್ಕ ಶಿಶು ದೀಪಕನು ಬರೆದು ಹಾಡಿದ ಶಿಶು ದೀಪಕನು ಬರೆದು ಹಾಡಿದ ಹಾಡು ಕೇಳಿ ನಾವು ಹರಸುದಕ್ಕ ಹಾಡು ಕೇಳಿ ಎಲ್ಲರೂ ಹರಸುದಕ್ಕ ಕುಡಿ ಹೋಗುನ್ನಡಿ ಕುಡಿ ಹೋಗುನ್ನಡಿ ಕುಡಿ ಹೋಗುನ್ನಡಿ ದಾನ ಪೂರಕ ಶ್ರೀ ಮಾರುತೇಶನ ದರ್ಶನಕ ಶ್ರೀ ಮಾರುತೇಶನ ದರ್ಶನಕ ವಾಯುಪುತ್ರ ಆಂಜನೇಯ ಬಲವಿಮನಾಥ ಆಂಜನೇಯ ವಾಯುಪುತ್ರ ಆಂಜನೇಯ ಬಲವಿಮನಾಥ महाराज की ಮಾರುತೀಶ್ವರ ಮಹಾರಾಜ್ ಕಿ ನನ್ನ ಕಡೆನೇ ಅದೀರ ಎಲ್ಲರೂ ಈ ಕಾರ್ಯಕ್ರಮದ ಹೆಸರು ಯಾರಿಗಾರು ಗೊತ್ತೈತಿ ಅಂದ್ರೆ ಏನಂತದ ಕಾರ್ಯಕ್ರಮ ಹೆಸರು ಸದ್ಭಾವನೆ ಯಾತ್ರೆ ಅಂತದ ಅದರ ಮೇಲೆ ಒಂದು ಗೀತೆ ಈ ಯಾತ್ರೆ ಬಂತಣ್ಣ ಯಾತ್ರೆ ಬಂತಣ್ಣ ಜನ ಜಾತ್ರೆಯ ನೋಡಣ್ಣ 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 ಆದುನಿಯ ಕಲ್ಮಠದ ಯಾತ್ರೆ ಬಂತಣ್ಣ ಆದುನಿಯ ಸದ್ಭಾವನೆಯ ಯಾತ್ರೆ ಬಂತಣ್ಣ ಭಕ್ತಿಲೇ ಕುಸಿದ ದೇವರ ದರ್ಶನ ಮಾಡಣ್ಣ ಭಕ್ತಿಲೇ ಕುಸಿದ ದೇವರ ದರ್ಶನ ಮಾಡಣ್ಣ ಯಾತ್ರೆ ಬಂತಣ್ಣ ಜನ ಜಾತ್ರೆಯು ನೋಡಣ್ಣ ಯಾತ್ರೆ ಬಂತಣ್ಣ ಜನ ಜಾತ್ರೆಯು ನೋಡಣ್ಣ ಮಾರುತೇಶನ ಗುಡಿಗೆ ಮಹಿಮಾ ಪೂಜರು ಬಂದು ಮಾರುತೇಶನ ಗುಡಿಗೆ ಮಹಿಮಾ ಪೂಜರು ಬಂದು ಮಹಿಮೆಯು ತೋರುವಂತ ಯಾತ್ರೆಯ ಬಂತಣ್ಣ ಮಹಿಮೆಯು ತೋರುವಂತ ಯಾತ್ರೆಯು ಬಂತಣ್ಣ
ಮಾರುತೇಶನ ಗುಡಿಯ ಯಾತ್ರೆಯ ನೋಡಣ್ಣ ಮಾರುತೇಶನ ಗುಡಿಯ ಯಾತ್ರೆಯ ನೋಡಣ್ಣ ಭಕ್ತಿಗೆ ಗುರುಸಿದ ದೇವರ ದರ್ಶನ ಮಾಡಣ್ಣ ಯಾತ್ರೆ ಬಂದಣ್ಣ ಜನಜಾತ್ರೆಯು ನೋಡಣ್ಣ ಗುರು ಸಿದ್ಧದೇವರು ಪಾದಯಾತ್ರೆಯು ಮಾಡಿ ಗುರು ಸಿದ್ಧದೇವರು ಪಾದಯಾತ್ರೆಯು ಮಾಡಿ ದುಷ್ಟ ಚಟಗಳ ಬಿಡಿಸುವಂತ ಯಾತ್ರೆಯು ಬಂದಣ್ಣ ದುಷ್ಟ ಚಟಗಳ ಬಿಡಿಸುವಂತ ಯಾತ್ರೆಯು ಬಂದಣ್ಣ ಗುರು ಸಿದ್ಧದೇವರು ಪಾದಯಾತ್ರೆಯು ಮಾಡಿ ದುಷ್ಟ ಚಟಗಳ ಬಿಡಿಸುವ ಯಾತ್ರೆಯು ಬಂದಣ್ಣ ದುಷ್ಟ ಚಟಗಳ ಬಿಡಿಸುವ ಯಾತ್ರೆಯು ಬಂದಣ್ಣ ಆ ರುದ್ರಾಕ್ಷಿ ಧಾರಣೆ ಮಾಡಿ ಧನ್ಯರಾಗಿ ಎಲ್ಲರೂ ಕೂಡಿ ರುದ್ರಾಕ್ಷಿ ಧಾರಣೆ ಮಾಡಿ ಧನ್ಯರಾಗಿ ಎಲ್ಲರೂ ಕೂಡಿ ಶ್ರೇಷ್ಠ ಬಾಳೆಯು ಮಾಡಣ್ಣ ನೀ ಕೇಳುಗಾಣ ಗುರುವಿನ ಪಾದ ಕೈಯರಗಣ್ಣ ನೀ ಕೇಳುಗಾಣ ಭಕ್ತಿಲೇ ಮುಷಿತ ದೇವರ ದರ್ಶನ ಮಾಡಣ್ಣ ಕರುಣಾದಿಂದಲೇ ಕಲ್ಮಠ ಸೇವೆಯ ಮಾಡಣ್ಣ ಜಾತ್ರೆ ಬಂತಣ್ಣ ಯಾತ್ರೆ ಬಂತಣ್ಣ ಜನಜಾತ್ರೆಯು ನೋಡಣ್ಣ ತುಮವಾಡ ಪೂಜರು ತುಮವಾಡ ಪೂಜರು ಹುರುಪನ್ನು ತುಂಬುತ್ತಲಿ ತುಮವಾಡ ಪೂಜರು ಹುರುಪನ್ನು ತುಂಬುತ್ತಲಿ ಪ್ರವಚನವು ಹೇಳುವಂತ ಯಾತ್ರೆಯ ಬಂದಣ್ಣ ಅದು ನಮಗೆ ಕೇಳುವಂತ ಭಾಗ್ಯವು ಬಂದಣ್ಣ ಶರಣರ ನುಡಿಗಳು ಕೇಳಿ ಶರಣರ ನುಡಿಗಳು ಕೇಳಿ ಧನ್ಯರಾಗಿ ಎಲ್ಲರೂ ಬಾಳಿ ಶರಣರ ನುಡಿಗಳು ಕೇಳಿ ಧನ್ಯರಾಗಿ ಎಲ್ಲರೂ ಬಾಳಿ ಶಿಶುದೀಪಕ ಬರಿತನ ನೋಡಣ್ಣ ನೀ ಕೇಳುಗಾಣ ಭಕ್ತಿಲೇ ಮುಷಿತ ದೇವರ ಯಾತ್ರೆಯ ನೋಡಣ್ಣ ದುಷ್ಟ ಚಟಗಳ ಅವರ ಜೋಳಿಗೆ ಹಾಕಣ್ಣ ಯಾತ್ರೆ ಬಂತಣ್ಣ ಜನಜಾತ್ರೆಯು ನೋಡಣ್ಣ ಯಾತ್ರೆ ಬಂತಣ್ಣ ಜನಜಾತ್ರೆಯು ನೋಡಣ್ಣ ಕಲ್ಮಠದ ಸದ್ಭಾವನೆಯ ಯಾತ್ರೆ ಬಂತಣ್ಣ ಕಲ್ಮಠದ ಸದ್ಭಾವನೆಯ ಯಾತ್ರೆ ಬಂತಣ್ಣ ಭಕ್ತಿಲೇ ಗುರುಸಿದ ದೇವರ ದರ್ಶನ ಮಾಡಣ್ಣ ಭಕ್ತಿಲೇ ಮಾರುತೇಶನ ದರ್ಶನ ಮಾಡಣ್ಣ ದುಷ್ಟ ಚಟಗಳ ಅವರ ಜೋಳಿಗೆ ಹಾಕಣ್ಣ ಶ್ರೇಷ್ಠ ಮಾರ್ಗದಿ ನೀನು ಜೀವನ ನಡೆಸಣ್ಣ ನೀನು ಜೀವನ ನಡೆಸಣ್ಣ ನೀನು ಜೀವನ ನಡೆಸಣ್ಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಪರಮಾರಾಧ್ಯ ಹಾನಗಲ್ಲ ಕುಮಾರ ಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ನಾ ಕಾಣಕತ್ತೀನಿ ಎಲ್ಲರಿಗೂ ಯವ್ವ ಹಿಂದಿದ್ದರಿ ಇವತ್ತು ಇದೊಂದು ಕ್ಯಾಮ್ರಾ ಒಂದು ಅವ್ರೇನ ಯೂಟ್ಯೂಬ್ನಾಗ ಹಾಕ್ತಾರಂತೇಳಿ ಪಾಪ ಅವರು ಅರಸಾಸ್ ಮಾಡಕತ್ತಾರ ಆಗಲ್ಲಿಂದ ಒಟ್ಟು ನಾನು ಕಾಣ್ತೀನಲ್ಲ ಸ್ವಲ್ಪ ಹಿಂದೆ ಸರಿ ಜಾಗ ಅಲ್ಲಿ ಗಾಡಿ ಮಟ್ಟ ಐತೆ ಗಾಡಿ ಬಂದ್ ಮಾಡಿಬಿಟ್ರೆ ನಾವು ಅಡ್ಡಾಡಿರ್ಬಾರ್ದು ಸ್ವಲ್ಪ ಹಿಂದೆ ಸರಿ ಅಲ್ಲಿ ತಾಡ್ಪಲ್ ಇಲ್ಲ ಅಂತ ತಾಡ್ಪಲ್ ಹಾಸ್ಬೇಕು ಇಲ್ಲ ಗಂಡ್ಮಕ್ಳು ಏನು ಮಾಡ್ರಣ ನೀವು ಒಂದು 10 ಮಂದಿ ಕುಂತು ದಾರಿ ಬಂದ್ ಮಾಡಿಬಿಡ್ರಿ ಅವ್ರು ಸ್ವಲ್ಪ ಸರಿತಾರೆ ಪಾಪಿಲ್ ಸಂಧ್ಯಾ ಕುಂತಾರೆ
ಸ್ವಲ್ಪ ಸರಿ ಹಿಂದೆ ಚಂದ ಕಾಣ್ತದೆ. ನೀವು ಒಂದು 10 ಮಂದಿ ಅಲ್ಲಿ ಗಾಡಿ ಕುಂತು ಬಿಡ್ರಿ, ಆ ದಾರಿ ಬಂದ್ ಮಾಡಿಬಿಡ್ರಿ, ಯಾರು ಅಡ್ಡಾಡಿರ್ಬಾರ್ದು. ನಾವು ಹೇಳೋದು ಹೇಳ್ತೀವಿ, ಒಬ್ಬ ಬೈಕ್ ತೊಗೊಂಡೋಗ, ಒಬ್ಬ ಬಿಟ್ರೆ ಟ್ಯಾಕ್ಟ್ರಿನ ತೊಗೊಂಡೋಗೋ ಮಕ್ಕಳು ಅದ. ಯವ್ವ ಸ್ವಲ್ಪ ಕಡೆ ಸರಿ ನೀವು ಹಾಡು ಕೇಳಕತ್ತ. ಹಾಂ ಇವತ್ತು ಕೈ ಇದ್ದರು ಏನ್ರಿ ಸ್ವಪ್ಪಣ ಸೌಂಡ್ ಯಾಕ ನಿನ್ನಿಟ್ಟಿದ್ದಿ ನೋಡು, ಬರೋಬ್ಬರಿ ಇಟ್ಟಿದ್ದಿ. ಹಾಂ ಕರೆಕ್ಟ್ ಐತಿ. ನಾ ಮುಂದೆ ಬಂದಾಗ ಹಿಂಗಕ್ಕತ್ತು, ಇನ್ನು ಹಿಂದೆ ಹೋದಾಗ ಹಂಗಕ್ಕತ್ತು, ಗೊತ್ತಾಗ್ತಿದ್ದು. ನಾನು ಇದಪ್ಪ ಅಷ್ಟು ಹಿಂಗೆ ಕುತ್ಕೊಂಡು ಹೇಳಕತ್ತಿದ್ದೆ. 5 ದಿನ ಕೇಳಿದ್, 4 ದಿನ ಕೇಳಿರಲ್ಲ. ಇವತ್ತು ನೀವು ಹಾಡ್ತಾರೆ, ನಾನು ಹಾಡಲಿ, ನಾನು ಹಾಡ್ಬಿಡ್ಲಿ. 4 ದಿನ ದುಃಖಿ ಅಜ್ಜ, 1 ದಿನ ಯಾಕೆ ನಮ್ಮೆಲ್ಲ ಹಾಕ್ತೀವಿ? ಏನಿಲ್ಲ, ನಮ್ಮ ಗವಾಯಿಗಳು ಹಾಡ್ತಿರ್ತಾರೆ, ಅವಾಗ ನೀವು ಚಪ್ಪಾಳಿ ಹೊಡಿ ಹಂಗೆ ಬಡ 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 ಮಂದಿ ಕಪಾಳ ಕೊಡ್ದಂಗೆ ಹೊಡಿಯೋದಲ್ರಿ. ಅವಾಗ 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 ಅದಕ್ಕೆ ತಾಳಕ್ಕೆ ತಕ್ಕಂಗೆ ಚಪ್ಪಾಳಿ ಹೊಡ್ಕೊಂತ ಹಾಡ್ರಿ. ಹಾನ್ರಿ ಹಾಡ್ತಿರಲ್ಲ, ಯಾರ್ಯಾರು ಹಾಡ್ತೀರ ಅವ್ರಿಗೆ ಮುಂದಿನ ವರ್ಷ ಬಂಗಾರ ಬರ್ತೈತಿ. ಬೇಕ ಬೇಡ? ಬೇಕಂತೀರಿ, ಬೇಡ ಅಂದ್ರೆ ದೇವರಾಣಿ. ಈಗ ನಾವು ನೀವು ಎಲ್ಲರೂ ಕೂಡಿ ಪ್ರಾರ್ಥನೆ ಗೀತೆಯನ್ನು ಪ್ರಾರಂಭಿಸೋಣ. ಜಯ ಗುರುದೇವ ಬಸವಣ್ಣ, ಭಾಗ್ಯವಾಡಿಯ ನಮ್ಮಣ್ಣ. 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 ನೀತಿ ನಿಯಮವ ಕಲಿಸಣ್ಣ, ನೀತಿ ನಿಯಮವ ಕಲಿಸಣ್ಣ, ನೀತಿ ನಿಯಮವ ಕಲಿಸಣ್ಣ. ನೀತಿ ನಿಯಮವ ಕಲಿಸಣ್ಣ. ನಾವ್ಯಾರೆಂಬುದು ತಿಳಿಸಣ್ಣ. ಜಯ ಗುರುದೇವ ಬಸವಣ್ಣ, ಭಾಗ್ಯವಾಡಿಯ ನಮ್ಮಣ್ಣ. ಜಯ ಗುರುದೇವ ಬಸವಣ್ಣ, ಭಾಗ್ಯವಾಡಿಯ ನಮ್ಮಣ್ಣ. ತಬಲ ಸೌಂಡ್ ಕೊಡೋಣ. ನಾಲ್ಕವನು ಬಿಡಿಸಣ್ಣ, ನಾಲ್ಕವನು ಬಿಡಿಸಣ್ಣ, ನಾಲ್ಕವನು ಬಿಡಿಸಣ್ಣ. ನಾಲ್ಕವನು ಬಿಡಿಸಣ್ಣ. ಭಸ್ಮವ ನಮಗೆ ನೀಡಣ್ಣ. ಜಯ ಗುರುದೇವ ಬಸವಣ್ಣ, ಭಾಗ್ಯವಾಡಿಯ ನಮ್ಮಣ್ಣ. ಜಯ ಗುರುದೇವ ಬಸವಣ್ಣ, ಭಾಗ್ಯವಾಡಿಯ ನಮ್ಮಣ್ಣ. ಜೋರ ಚಪ್ಪಾಳೆ, ಜೋರ ಚಪ್ಪಾಳೆ, ಕೈ ಮೇಲೆ ಎತ್ತು. ಜೋರಾಗಿ ಎಷ್ಟು ಸುತ್ತ ಮಹಿಮಾ ಪುರುಷ ನೀನಣ್ಣ, ಮಹಿಮಾ ಪುರುಷ ನೀನಣ್ಣ, ಮಹಿಮಾ ಪುರುಷ ನೀನಣ್ಣ. ಪುರುಷ ನೀನಣ್ಣ. ವಚನದ ಅಮೃತ ಉಳಿಸಣ್ಣ. ಜಯ ಗುರುದೇವ ಬಸವಣ್ಣ, ಭಾಗ್ಯವಾಡಿಯ ನಮ್ಮಣ್ಣ. ಜಯ ಗುರುದೇವ ಬಸವಣ್ಣ, ಭಾಗ್ಯವಾಡಿ. ಎಲ್ಲಿ ಬಿಟ್ಟಿನಿ ಸ್ಟಾರ್ಟ್ ಮಾಡಂದ್ರೆ ಏನು 100 ವಿಘ್ನ ಬಂದ್ರೆ ಒಂದು ಒಳ್ಳೆ ಕೆಲಸ ಇರಾವ, ಎಲ್ಲ ತಲೆ ಕೆಡ್ಸ್ಕೋಬಾರ್ದು. ಮತ್ತಿನ್ನೊಮ್ಮೆ ನಿಮ್ಮ ಭಕ್ತಿ ನೋಡಿ ಇನ್ನೂ ಮಾಡಲಿ ಅಂತ ಹೇಳ್ಯಾನ ದೇವರು. ಸರ ಮತ್ತೊಮ್ಮೆ ಚಲೋ ಮಾಡಮ್ರಿ. ಚಲೋ ಮಾಡ್ರಿ, ಮತ್ತೇನು ಮಾಡಕ್ ಬರಲ್ಲ. ಜೈ ಹಿಂದ್ ಕರೆಂಟ್ ಹೋಯ್ತು, ಅದಕ್ಕಾಯ್ತು ಬಂದು ಈಗ ಮತ್ತೆ ಶುರು ಮಾಡೋಣ. ಬಂದ ಎಲ್ಲರೂ ಮತ್ತೆ ಸಿದ್ಧ
ಜಯವಾಗಲಿ ಎಲ್ಲರಿಗೆ. ಮಹಿಮಾ ಪುರುಷ ನೀನಣ್ಣ, ಮಹಿಮಾ ಪುರುಷ ನೀನಣ್ಣ, ಮಹಿಮಾ ಪುರುಷ ನೀನಣ್ಣ, ಮಹಿಮಾ ಪುರುಷ ನೀನಣ್ಣ, ವಚನದ ಅಮೃತ ಉಣಿಸಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಜಯ ಗುರುದೇವ ಬಸವದೇವಾಡಿಯ ನಮ್ಮಣ್ಣ. ದಾಸೋಹಮೂರ್ತಿ ಬಸವಣ್ಣ, ದಾಸೋಹ ಮೂರ್ತಿ ಬಸವಣ್ಣ, ದಾಸೋಹ ಮೂರ್ತಿ ಬಸವಣ್ಣ, ಧರ್ಮದ ದಾರಿಗೆ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಜಯ ಗುರುದೇವ ಬಸವಣ್ಣ. ಶರಣ ಶರಣ ಶ್ರೀ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ಶಕ್ತಿ, ಈ ಕಾರ್ಯಕ್ರಮದ ರೂವಾರಿಗಳು, ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯ ಮಾಡಿ ತೋರಿಸುವ ಶಕ್ತಿ ಇರುವಂಥ ಈ ಭಾಗದಲ್ಲೇ ಅಪರೂಪದ ಯುವಯತಿಗಳಾಗಿ ಈ ಭಾಗದ ಜನರಿಗೆ ಒಂದಿಷ್ಟು ಆಧ್ಯಾತ್ಮವನ್ನು ತಿಳಿಸುವುದಕ್ಕಾಗಿ ಆಗಿನ ಸಮಯದೊಳಗೆ ಯಡಿಯೂರದ ತೋಟದ ಸಿದ್ಧಲಿಂಗ ಶಿವಯೋಗಿಗಳು ಧರ್ಮದ ರಕ್ಷಣೆಗಾಗಿ ರುದ್ರಾಕ್ಷಿಗಳನ್ನು ಲಿಂಗವನ್ನು ಧಾರಣೆ ಮಾಡುವುದರ ಮೂಲಕ ಈ ನಾಡಿಗೆ ದೇವರಾಗಿ ಹೋದವರು. ಅದೇ ಮಠದ ಪರಂಪರೆಯಲ್ಲಿ ಅದೇ ಒಂದು ಶ್ರೀಮಠದ ಶಕ್ತಿಯ ಅಡಿಯಲ್ಲಿ ಇವತ್ತಿನ ದಿನ ನಾವೆಲ್ಲರೂ ಎರಡನೇ ಗ್ರಾಮವಾಗಿರುವಂಥ ಡಾಣಾಪುರ ಗ್ರಾಮದಲ್ಲಿ ಇಷ್ಟೆಲ್ಲ ಅದ್ಭುತವಾಗಿ ಕಾರ್ಯಕ್ರಮ ನಡೆಯಕತ್ತದಂದರೆ ಇದಕ್ಕೆಲ್ಲ ಮೂಲ ಕಾರಣ ನಿಮಗೆಲ್ಲರಿಗೂ 5 ದಿನಗಳ ಕಾಲ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿರುವಂಥ 3 ದಿನಗಳ ಕಾಲ ಎಲ್ಲರ ಮನೆಗೆ ಪಾದವನ್ನು ಹಾಕಿರುವಂಥ ಆತ್ಮೀಯ ಪರಮ ಪೂಜ್ಯರು, ಆದೋನಿಯ ಕಲ್ಮಠದ ನೂತನ ಶ್ರೀಗಳು, ಪರಮ ಪೂಜ್ಯ ಪೂಜಾನಿಷ್ಠರಾಗಿರುವಂಥ ಗುರುಸಿದ್ಧ ಪರಮ ಪೂಜ್ಯರ ಪವಿತ್ರ ಚರಣಗಳಿಗೂ ಕೂಡ ಅನಂತ ಕೋಟಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಲ್ಲಿವರೆಗೂ ಬಹಳಷ್ಟು ಅದ್ಭುತವಾಗಿ ನಿಮ್ಮ ಗ್ರಾಮದ ಮೇಲೆ ಹಲವಾರು ಸಾಲುಗಳನ್ನು ತಗೊಂಡು ನಿಮ್ಮ ಗ್ರಾಮದಲ್ಲೇ ನಡೆದಿರುವಂಥ ಈ ಒಂದು ಸದ್ಭಾವನೆ ಯಾತ್ರೆಯ ಕುರಿತು ಬಹಳಷ್ಟು ಅದ್ಭುತವಾಗಿ ಸಂಗೀತವನ್ನು ತಮಗೆಲ್ಲರಿಗೂ ಹೃದಯ ಮುಟ್ಟುವ ಹಾಗೆ 5 ದಿನಗಳ ಕಾಲ ಹಾಡಿರುವಂಥ ನಮ್ಮವರೇ ಆಗಿರುವಂಥ ಹೆಸರಾಂತ ಗಾಯಕರು ತಾಳಿಕೋಟೆಯ ದೀಪಕ್ ಸಿಂಗ್ ಹಜಾರಿ ಅವರಲ್ಲೂ ಕೂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಹಾಗೆ ಅದರ ಜೊತೆಯಲ್ಲೇ ಸತ್ತಂತ ಚರ್ಮದಲ್ಲೂ ಕೂಡ ಆಧ್ಯಾತ್ಮದ ನುಡಿಯನ್ನು ನುಡಿಸಿರುವಂಥ ನಮ್ಮ ಜೊತೆಯಲ್ಲೇ ಸತತವಾಗಿ 4 ವರ್ಷಗಳಿಂದ ಈ ಅಧ್ಯಾತ್ಮ ವೇದಿಕೆಗೆ
ಮೆರಗನ್ನ ತರ್ತಾ ಇರುವಂಥ ನಮ್ಮವರೇ ಆಗಿರುವಂಥ ಪ್ರಶಾಂತ್ ಮುದ್ದೇಬಿಹಾಳ್ ವೀರೇಶ್ವರ ಪುಣ್ಯಾಶ್ರಮ ಗದಗ ಅವರಲ್ಲೂ ಕೂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಹಾಗೆ ನಿನ್ನೆ ದಿನಾನೂ ಕೂಡ ನಮ್ಮ ವೇದಿಕೆಯ ಒಂದಿಷ್ಟು ತಬಲಾ ನುಡಿಸುವ ಕುಂದನ್ನು ನೀಗಿಸಿ ಇವತ್ತು ಕೂಡ ನಾನು ಕೂಡ ಅದರೊಳಗೆ ಭಾಗಿ ಆಗ್ತೀನಿ ಅಂತೇಳಿ ಇವತ್ತು ವೇದಿಕೆ ಮೇಲೆ ಕುಳಿತಿರುವಂಥ ನಿಮ್ಮ ಗ್ರಾಮದ ತಬಲಾ ವಾದಕರು, ಯುವ ಪ್ರತಿಭೆಯಾಗಿರುವಂಥ ನವೀನ್ ಕುಮಾರ್ ಅವರಲ್ಲೂ ಕೂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಹಾಗೆ ಪಕ್ಕದ ಗ್ರಾಮದಿಂದ ಬಂದಿರುವಂಥ ನಾನಾಪುರ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ, ಶರಣ ತಂದೆ ತಾಯಿಗಳಲ್ಲಿ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಒಟ್ಟಾರೆ ಅವರಿವರೆನ್ನದೇ ಈ ಧ್ವನಿವರ್ಧಕವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆಸಕತ್ತಾರ, ಅವ್ರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ, ಒಟ್ಟಾರೆ ಅವರಿವರೆನ್ನದೇ ಈ ಪ್ರವಚನದ ಅಂಗಳಕ್ಕೆ ಬಂದಿರುವಂಥ ಎಲ್ಲ ಡಾಣಾಪುರ ಗ್ರಾಮದ ಎನ್ನ ಹೆತ್ತ ತಂದೆ ತಾಯಿಗಳೇ, ಶರಣ ಬಾಂಧವರೇ, ತಮಗೆಲ್ಲರಿಗೂ ಕೂಡ ಶರಣವೂ ಶರಣಾರ್ಥಿಗಳು. ಶಿವಾಯ ನಮಃ. ಬೆಳತನ ರಾಮಾಯಣ ಕೇಳಿ ಬೆಳಿಗ್ಗೆ ರಾಮ ಸೀತೆಗೆ ಏನಾಗ್ಬೇಕಂದಂಗ ನನ್ನ ಕತೆ ಏನನ್ಬೇಕು ಅಯ್ಯವ ಅಂತೀರ ಏನಿಲ್ಲ. ಶರಣು ಕೈ ಎತ್ತರ ನೀವು ಮರ್ತು ಬಿಡ್ತೀರಿ. ನೀವು ಆ ಕರಿಗಡ ಮಾಡಕ್ಕೆ ಹೋಗಿ ಮರ್ತಂಗ ಅಂತೀರಿ. ನೀವು ಮಾಡ್ಕೊಂಡು ಬಂದಿರ ಇಲ್ಲ, ನಾ ಏನು ಹೇಳಿ ಹೋಗ್ಬಿಟ್ಟಿನಿ ನೀನು ಹಂಗ. ಎಲ್ಲರೂ ಮಾಡ್ಕೊಂಬಂದಿರಿ. ಯಾರ್ಯಾರು ಮಾಡ್ಕೊಂಬಂದಿರಿ ಕೈ ಎತ್ತರ ನೋಡ. ಅಬಾ ಸತ್ಯವಾಗಿ ಮಾಡ್ಕೊಂಬಂದಾರೆ ಅವ್ರು. ನಮ್ಮ ಹಿರಿಯರೆಲ್ಲ ಅದ್ರ ಮಾಡ್ಕೊಂಬಂದಾರ. ಒಂದು ಬುಗಣಿ ತುಂಬಿರ್ಬೇಕು, ಹಂಗಂದ್ರೆ ಒಂದು ಡಬಲ್ ತುಂಬೈತೆ ಸರ, ಮುಟ್ಟಬೇಡ್ರಿ. ಒಟ್ಟು ನೀವು ಉಂಟು, ನಾವಂತ ಯಾರು ಉಣಲ್ಲ. ನಮ್ಮ ಸರ್ಗರ್ ಉಣಿಸ್ಬೇಕಂತೀನಿ, ಅವ್ರಿಗೊಂದು ಗಿಫ್ಟ್ ಕೊಟ್ಟು ನಾನು ಒಳ್ಳೆ ನನಗೆ ಯಾವಾಗ ಕೊಡ್ತಾನೆ ನನಗೆ ಹೆದರಿಕೆ ಐತಿ. ಒಟ್ಟು ಎಲ್ಲರ ಕರಿಗಡ ಮಾಡ್ಕೊಂಬಂದಿರಲ್ಲ, ಉಂಡೂರಿ ಯಾರು ಹಂಗೆ ಹೋಗ್ಬೇಡ್ರಿ. ನೀವು ಬಹುಶಃ ಭಾಳ ಚಲೋ ಮಾಡ್ಕೊಂಬಂದಿರಿ ಅಂತೀನಿ, ಯಾಕಂದ್ರೆ ಅದು ನೋಡೋ ಸೌಭಾಗ್ಯ ನಮಗಿಲ್ಲ. ಇವತ್ತು ಕೊನೆ ದಿನ ಐತಿ, ನೋಡ್ತೀವಿ ಅಲ್ಲಿ ಬಂದು ಕೊನೆ ಪಕ್ಷ ಉಣ್ತಿರ್ತೀರಲ್ಲ, ಅವಾಗಾರ ನೋಡಿ ಹೋಗ್ತೀವಿ ಕರಿಗಡ ತಂದಿರ ಏನಿಲ್ಲ ಅಂತ. ಎಣ್ಣೆ ಕರೆದಿರ ನೀರನ್ನ ಕರೆದಿರ ಅಂದ್ರೆ ನಿನಗೆ ಎಡಿ ಆಗೈತ ಅಣ್ಣಗೆ ಎಡಿ ಆಗೇ ಬಂದೈತಿ ಕಡೆ ಎಣ್ಣೆಗ ಎಣ್ಣೆ ಎಡಿ ಆಗೈತ. ಇರಲಿ, ನಿನ್ನೆ ಏನು ಹೇಳಿದಿರೇನ? ತಾಯಿ ಮಗ, ಮತ್ತೇನು ಹೇಳಿದೆ? ಅಕ್ಕ ಮಾದೇವಿ. ಹೆಣ್ಣು ಅಂದ್ರೆ ಏನ್ರಿ? ಶಂಭೋ ಶಂಕರ. ಹೆಣ್ಣಂದ್ರೆ ಏನು ಹೇಳ್ರಿ? ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥ ಮಾತಿನೊಂದಿಗೆ ನಿನ್ನೆ ದಿನ ಹೆಣ್ಣು ಅಂದರೆ ಏನು, ತಾಯಿ ಅಂದರೆ ಏನು, ವೈರಾಗ್ಯವನ್ನು ತಾಳಿ ಮಹಾದೇವಿ ಅಕ್ಕ ಮಹಾದೇವಿ ಯಾವಾಗ ಆದ್ಲು ಅನ್ನುವಂಥ ಪ್ರಸಂಗವನ್ನು, ಬಹಳ ಅದ್ಭುತವಾಗಿರುವಂಥ ವಿಷಯವನ್ನು ನಿನ್ನೆ ನಾವೆಲ್ಲರೂ ತಿಳ್ಕೊಂಡ್ವಿ. ಅದಕ್ಕಿಂತ ಹಿಂದಿನ ದಿನ ಏನು ಹೇಳಿದ್ದೇವೆ? ನಾ ಗುರುವಿನ ಬಗ್ಗೆ ಹೇಳಿದ್ದೆ. ಶಾಣೆ ಇದ್ದೀರೋ ನೀವು? ಅದಕ್ಕಿಂತ ಹಿಂದಿನ ದಿನ ನನ್ನ ಮರೆಸ್ಬಿಡ್ತೀರಿ. ನಿನ್ನೆ ತಾಯಿ ಬಗ್ಗೆ, ಮೊನ್ನೆ ಗುರುವಿನ ಬಗ್ಗೆ, ಅದರಿಂದ ಮತ್ತು ಅದರಿಂದ ಸಂಸ್ಕಾರ. ಒಟ್ಟು ಪಣಿಯ ಮದಾಳ ಹಾಕಿ ಬಿಡ್ಬೇಡ್ರಿ. ನೆನಪೈತಿಲ್ಲ ಕಡೆಗೆ ಅದನ್ನು ತಿಳ್ಕೊಂಡು ನಿಮ್ಮೂರಾಗ ಗುಪ್ತ ಕಾಣಿಕೆ ಭಾಳ ಮಂದಿ ಕೊಟ್ಟಾರ, ತಿಳಿದ ಅನ್ಕೊಂಡಿನವ್ರಿಗೆ. ಇವತ್ತು ಬಹಳ ವಿಶೇಷವಾಗಿರೋದು ತಿಳ್ಕೊಳ್ಳ. 4 ದಿನ ಕೂಡ 4 ವಿಷಯಗಳನ್ನು ನಾವೆಲ್ಲರೂ ತಿಳ್ಕೊಂಡಿವಿ. ಇವತ್ತು ಈ ಮನುಷ್ಯನ ಜೀವನ ಸಾರ್ಥಕ ಆಗಬೇಕಾಗಿತ್ತಂದ್ರೆ, ಈ ಮನುಷ್ಯನ ಜೀವನ ಸಾರ್ಥಕ ಆಗಬೇಕಾಗಿತ್ತಂದ್ರೆ ಹೆಂಗೆ? ಬಸವಣ್ಣನವ್ರು ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ. ಈ ಮನುಷ್ಯನಿಗೆ ಎಷ್ಟು ಕಿಮ್ಮತ್ತೈತೆ ಅನ್ನೋದನ್ನ
ಅವರು ವಚನದೊಳಗೆ ಹೇಳ್ತಾರೆ, ವಾ ದಯಮಾಡಿ ಅಲ್ಲಿ ಬರ್ರಿ, ಹಿಂದೆ ಬರ್ರಿ, ಹಿಂದೆ ಬರ್ರಿ ದಯಮಾಡಿ. ಯವ್ವ ನಮ್ಮವ್ವ ಉಳ್ಳಾಪುಡಿ ಕಡಿಸ್ಕೊಂಡ್ರಿ, ಬರ್ರಿ ಅವ್ ಏನಾಗಲ್ಲ ಬರ್ರಿ, ಅಲ್ಲಿ ಜಾಗ ತಡಪಲ ಹಚ್ಚಿರಿಲ್ಲಣ್ಣ. ಹಾಂ ಕುಂದ್ರ ಬರ್ರಿ ಕತ್ತಲ್ದಾಗ, ಅದಕ್ಕೆ ನಿಮ್ಗೆ ಹೇಳಾಕತ್ತೀನಿ ನಾ. ಹಾಂ ಹಾಂ ಏನ ಇಲ್ಲಿ ಬಿಡ ಕುಂದ್ರಪ್ಪ, ಅವ್ರು ಅಲ್ಲೇ ಕುಂದ್ರಂಕಂತಾರೆ, ಇವ್ರು ಓದಷ್ಟು ಮಂದಿ ಹೋಲಿ ಮತ್ತು ಮಾ ಇದ್ದಾಕತ್ತಿ ಯಾರು ನೆಚ್ಚಿದ್ರೆ ಹೆಣ್ಮಕ್ಳು ಎಬ್ಬಿಸ್ಬಾರ್ದು ಹೆಣ್ಣು. ಹಾಂ ಕುಂದ್ರಿ. ಏನು ಹೇಳಾಕತ್ತಿದ್ದೆ ನಾನು? ಬಸವಣ್ಣ ಏನು ಹೇಳಿದ್ರಿ ಅವರು? ಹಾಂ, ಮನುಷ್ಯನಿಗೆ ಈ ದೇಹಕ್ಕ ಕಿಮ್ಮತ್ ಐತೋ ಇಲ್ಲೋ ಅದನ್ನು ಬಹಳ ಚಂದ ಹೇಳಿದ್ರು. ವ್ಯಾಧವನೊಂದು ಮಲವ ತಂದಡೆ ಅಂಗಾಂಗಗಳಿಗೆ ಬೆಲೆ ಕೊಟ್ಟು ಕೊಂಬೋರಯ್ಯ, ನೆಲನಾಳುವ ರಾಜನ ಹೆಣವೆಂದರೆ ಅಡಿಕೆಗೂ ಕೊಂಬೋರಿಲ್ಲಯ್ಯ ಅಂತ ಹೇಳ್ತಾರೆ. ಆ ಮೊಲಕ್ಕಿಂತ ಕರಕಷ್ಟ ಕಾಣು ನರನ ಬಾಳು. ಒಂದು ಬೇಟೆಗಾರ ಮೊಲವನ್ನ ಬೇಟೆಯಾಡಿ ತಗೊಂಡು ಬಂದ ಅಂದ್ರೆ ಮಾರ್ಕೆಟ್ ಒಳಗ, ಸಂತೆಯೊಳಗ ಅವನ್ನೆಲ್ಲವನ್ನ ಮೊಲದ ಕಾಲಿಗೆ, ಮೊಲದ ಕಿವಿಗೆ, ಮೊಲದ ಚರ್ಮಕ್ಕೆ ಬೆಲೆ ಕೊಟ್ಟು ತಗೊಂತಾರ. ಆದರೆ ಈ ಸತ್ತಂತ ಮನುಷ್ಯನ ದೇಹ, ರಾಜ್ಯಭಾರವನ್ನು ಮಾಡಿರುವಂಥ ರಾಜನ ಹೆಣ ಅಂದರೆ, ಅದೇ ರಾಜವನ್ನ, ಸಾಮ್ರಾಜ್ಯವನ್ನ ಆಳಿರುವಂಥ ರಾಜ ಆತ ತೀರಿ ಹೋದ್ರೆ, ಆತ ಸತ್ತು ಹೋದ್ರೆ, ಆ ಹೆಣವನ್ನ ಅದೇ ಸಂತೆಯೊಳಗೆ ಹೋಗಿ ಮಾರಿದ್ರೆ ಯಾರೂ ಕೂಡ ಒಂದು ಅಡಿಕೆಗೆ ಕೊಟ್ಟು ತಗೊಳ್ಳುವಷ್ಟು ದುಡ್ಡನ್ನು ಕೂಡ ಕೊಟ್ಟು ಆ ರಾಜನ ಹೆಣವನ್ನು ತಗೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳುತ್ತಾರೆ. ಅಂದ್ರೆ ಮೊಲಕ್ಕಿಂತ ಈ ಮನುಷ್ಯನ ದೇಹ, ಮನುಷ್ಯನ ಜೀವನ ಬಹಳ ಕೆಟ್ಟದೈತಿ. ಹೌದು ಅಲ್ಲ? ಯಾರು ಸತ್ತಾರಂತ ದೇಹನ ಯಾರು ದುಡ್ಡು ಕೊಟ್ಟು ತಗೊಂಡಿದ್ದು ನೋಡಿರಿ? ಇಲ್ಲ. ಅದೇ ಒಂದು ಪ್ರಾಣಿ ಅಥವಾ ಯಾವುದೋ ಒಂದು ಜೀವಿ ಸತ್ತಿರೋದನ್ನ ಸಂತೆ ಒಳಗೆ ತಂದ್ರೆ ಅದಕ್ಕೆ ಬೆಲೆ ಕೊಡ್ತಾರ, ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರ. ಆದ್ರೆ ರಾಜ್ಯವನ್ನ, ಸಾಮ್ರಾಜ್ಯವನ್ನ ಆಳಿರುವಂತ ರಾಜನ ಹೆಣ ಅಂದ್ರೆ ಯಾರೂ ಕೂಡ ತಗೊಂಡೋಗಲ್ಲ. ಅದಕ್ಕಿಂತ ಕರಕಷ್ಟ ಆಗಿಬಿಟ್ಟದ. ಮೊಲಕ್ಕಿಂತ ಜೀವನ, ಮನುಷ್ಯನ ಜೀವನ ಬಹಳ ಕಷ್ಟ ಆಗಿದೆ ಅಂತಕ್ಕಂಥ ಮಾತನ್ನ ಬಸವಣ್ಣನವರಲ್ಲಿ ಹೇಳುತ್ತಾರೆ. ನಾವು ತಿಳ್ಕೊಳ್ಬೇಕು, ಈ ಮನುಷ್ಯ ಜೀವನ ಸಾರ್ಥಕ ಆಗಬೇಕಾಗಿತ್ತಂದ್ರೆ, ಈ ಮನುಷ್ಯನ ಜೀವನ ಒಳ್ಳೆ ದಾರಿ ಒಳಗೆ ಸಾಗಬೇಕಾಗಿತ್ತಂದ್ರೆ, ಈ ಮನುಷ್ಯನ ದೇಹಕ್ಕ ಒಂದಿಷ್ಟು ಕಿಮ್ಮತ್ತು ಬರಬೇಕಾಗಿತ್ತಂದ್ರೆ ಒಂದು ಕೆಲಸ ಮಾಡಬೇಕು. ಏನ್ ಮಾಡ್ಬೇಕ್ರಿ? ಬಹಳ ಜನ ಯಾವಾಗ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳಿತಾರೆ ಅಂದ್ರ, ಒಂದು ಮದುವೆ ಎದುರಾಗ್ರಿ, ಇನ್ನೊಂದು ಹೊಂಟಿರ್ತಾರಲ್ಲ ಕೊನೆ ಯಾತ್ರೆ, ಬಿದಿರು ಮೋಟ್ರ್ ಮೇಲೆ ಹೊತ್ಕೊಂಡು ಹೊಂಟಿರ್ತಾರಲ್ಲ, ಅವಾಗ ನೋಡ್ತಾರೆ. ಒಂದು ಮದುವೆಗೆ ಎಷ್ಟು ಜನ ಬಂದಾರ ಅಂತ ಲೆಕ್ಕಾಚಾರ ಮಾಡ್ತಾರ. ಈತನಿಗೆ ಎಷ್ಟು ಜನ ಒಳ್ಳೆಯದನ್ನ ಬಯಸ್ತಾರ, ಈತ ಎಷ್ಟು ಜನರಿಗೆ ಬೇಕಾಗೇನ ಅನ್ನೋದನ್ನ ಮದುವೆಯೊಳಗೆ ನೋಡ್ತಾರ. ಒಂದು ಮತ್ತೊಂದು ಕೊನೆ ಕ್ಷಣ ಮುಗಿದು ನಾವು ಈ ಭೂಮಿಯನ್ನು ಬಿಟ್ಟು ಹೋಗಬೇಕಾದ್ರೆ ನಮ್ಮಿಂದ ಎಷ್ಟು ಜನ ಬರ್ತಾರೆ ಅಂತ್ಯಕ್ರಿಯೆಗೆ ಅನ್ನೋದನ್ನು ನೋಡಿ ಈ ಮನುಷ್ಯನನ್ನ ಅಳಿತಾರ. ಎಷ್ಟರ ಮಟ್ಟಿಗೆ ಇವ ಒಳ್ಳೆಯದನ್ನು ಮಾಡ್ಯಾನೋ ಕೆಟ್ಟದನ್ನು ಮಾಡ್ಯಾನೋ. ಇನ್ನೂ 4 ದಿನ ಇರಬೇಕಲ್ಲ ಅಂದ್ರೆ ಅವ ಏನು ಮಾಡ್ಯಾನ್ರಿ? ಒಳ್ಳೇದು ಮಾಡ್ಯಾನ. ಸತ್ತಿದ ಒಳ್ಳೇದಾಯ್ತು ಬಿಡು ಅಂದ್ರ ಊರಿಗೆ ಬೆಂಕಿ ಹಚ್ಚದ ಮಾಡ್ಯಾನ. ಅದಕ್ಕ ನಾವು ಯೋಚನೆ ಮಾಡ್ಬೇಕು. ಒಳ್ಳೇದಾಗಬೇಕಾಗಿತ್ತಂದ್ರೆ, ಒಳ್ಳೆ ಕಿಮ್ಮತ್ತು ಬರಬೇಕಾಗಿತ್ತಂದ್ರೆ ಏನು ಮಾಡಬೇಕು? ನಾವೇನು ಮಾಡ್ಬೇಕ್ರಿ? ಅದ ಒಳ್ಳೇದೇನು ಮಾಡ್ಬೇಕು? ಮಂದಿದ ಕಸ್ಕೊಂಡು ತಿನ್ಬೇಕೇ? ಈ ಮನುಷ್ಯನ ಜೀವನ ಯಾವಾಗ ಸಾರ್ಥಕ ಆಗ್ತದಂದ್ರೆ ಹಸಿದವನಿಗೆ ಒಂದು ತುತ್ತು ಅನ್ನವನ್ನು ಕೊಟ್ಟಾಗ. ಯಾವಾಗ ಹೇಳ್ರಿ? ಹಸಿದಾಗ ಒಂದು ತುತ್ತು ಅನ್ನವನ್ನೇನು ಕೊಡ್ತಾರಲ್ಲ ಅವಾಗ
ಮನುಷ್ಯನ ಜೀವನ ಸಾರ್ಥಕ ಆಗ್ತದೆ. ಒಮ್ಮೆ ಈ ನಾಡಿನ ಬಹುದೊಡ್ಡ ಪರಂಪರೆ ಇತಿಹಾಸವನ್ನಿಟ್ಟಿರುವಂತ ಬಿದಿರೆಯ ಕುಮಾರ ಶಿವಯೋಗಿಗಳಂತ ಆಗೋಗ್ತಾರೆ. ಬಿದಿರೆಯ ಕುಮಾರ ಶಿವಯೋಗಿಗಳು ಸುಮಾರು ಆ ಭಾಗದೊಳಗ 1,00,000 ಜನರಿಗೆ ಪ್ರತಿನಿತ್ಯದ ಬಸವ ಪುರಾಣವನ್ನ ಮತ್ತೆ ದಾಸೋಹವನ್ನು ನಡೆಸ್ತಾ ಇರ್ತಾರೆ. ಪ್ರತಿನಿತ್ಯದ ಕೂಡ ಬಸವ ಪುರಾಣಕ್ಕೆ ಲಕ್ಷಾಂತರ ಜನ ಬರ್ತಾರೆ. ದಾಸೋಹದೊಳಗ ಪ್ರಸಾದವನ್ನು ಮಾಡ್ತಾರೆ. ಹೀಗೆ ಪ್ರತಿನಿತ್ಯಲೂ ಕೂಡ ಬಿದಿರೆಯ ಕುಮಾರ ಶಿವಯೋಗಿಗಳು ಆ ಭಾಗದ ಜನರಿಗೆ ಪ್ರತಿನಿತ್ಯದ ದಾಸೋಹವನ್ನ ಬಸವ ಪುರಾಣವನ್ನ ಎರಡನ್ನೂ ಕೂಡ ನೀಡುವುದರ ಮೂಲಕ ಆ ಭಾಗದ ನಡೆದಾಡುವ ದೇವರಾಗಿದ್ರು. ಅಂತಹ ಬಿದಿರೆ ಕುಮಾರ ಶಿವಯೋಗಿಗಳು ನಡೆಸ್ತಾ ಇರುವಂತ ಬಸವ ಪುರಾಣದ ಸಂದರ್ಭದೊಳಗ ಒಬ್ಬ ಭಿಕ್ಷಕ ಬರ್ತಾನೆ. ಯಾರು ಬರ್ತಾನ್ರಿ? ಒಬ್ಬ ಭಿಕ್ಷಕ ಬಂದು ಅಲ್ಲಿ ನಡೆಯುವಂತ ದಾಸೋಹದೊಳಗ ಹೋಗ್ಬೇಕಂತ ಪ್ರಯತ್ನ ಮಾಡ್ತಾನೆ. ಯಾವಾಗ ಭಿಕ್ಷಕನ ರೂಪದೊಳಗ ಒಬ್ಬ ವ್ಯಕ್ತಿ ಬಂದು ಒಳಗಡೆ ದಾಸೋಹಕ್ಕೆ ಹೋಗ್ಬೇಕಂತಾನ ಆ ಸಮಯದೊಳಗ ಅಲ್ಲಿದ್ದ ಕೆಲವು ಅಧಿಕಾರಿಗಳು, ಆ ದಾಸೋಹದ ವ್ಯವಸ್ಥೆಯನ್ನು ನೋಡುವಂತ ಭಕ್ತಾದಿಗಳು ಅವರೆಲ್ಲರೂ ಇವ ಭಿಕ್ಷಕ ಅದಾನ, ಈ ಭಿಕ್ಷಕನ ಹಿಂಗೆ ಒಳಗೆ ಬಿಟ್ಟುಕೊಂಡ್ವಿ ಅಂದ್ರೆ ಇಲ್ಲಿ ಕುಂತವರೆಲ್ಲರೂ ಕೂಡ ಊಟ ಬಿಟ್ಟು ಹೋಗ್ತಾರ. ಈ ಊಟವನ್ನ ಯಾರು ಕೂಡ ಮಾಡೋದಿಲ್ಲ. ಇಲ್ಲಿ ದಾಸೋಹದೊಳಗೆ ಅಸ್ತವ್ಯಸ್ತ ಆಗ್ತದ. ಈ ಭಿಕ್ಷಕನಿಗೆ ಒಳಗಡೆ ಊಟ ಕೊಡೋದು ಬೇಡ, ಇವನನ್ನ ಕಳಿಸಿಬಿಡೋಣ ಅಂತ ಅವನನ್ನ ದೂಕಿ ಬೈದು ಕಳಿಸ್ತ. ಭಿಕ್ಷಕನಿಗೆ ಅವನಿಗೆ ತುಂಬಾ ಹೊಟ್ಟೆ ಹಸ್ತಿರ್ತದ. ಆ ಬೈದಂತ ಭಕ್ತರ ದಾರಿಯನ್ನ ಬಿಟ್ಟು ಮತ್ತೊಂದು ದಾರಿಯನ್ನು ಹಿಡಿದು ಮತ್ತೆ ಬೇರೆ ಕಡೆ ಬರ್ತಾನೆ. ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾವಾಗ ಅಲ್ಲಿ ಹೋಗಕ್ಕೆ ಪ್ರಯತ್ನ ಮಾಡ್ತಾನ ಮತ್ತೆ ಅದೇ ಭಕ್ತರು ಬಂದು ತಡೀತಾರ. ಒಂದು ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಮತ್ತೆ ಪದೇ ಪದೇ ಬರಕತ್ತಿಯಲ್ಲ, ನಡಿ ಅಂತ ದೂಕ್ತಾರ. ಯಾವಾಗ ಅವ ಭಿಕ್ಷಕನನ್ನ ತೂಗ್ತಾರ ಅವ ಮತ್ತೆ ನೆಲಕ್ಕೆ ಬಿದ್ದ ಮರುಕ್ಷಣ ಒಳಗಡೆ ಇದ್ದಂತ ಬಿದಿರೆಯ ಕುಮಾರ ಶಿವಯೋಗಿಗಳಿಗೆ ಗೊತ್ತಾಗ್ತದೆ ಇಲ್ಲೇನೋ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಮರುಕ್ಷಣ ಆ ಬಿದ್ದಂತ ಭಿಕ್ಷಕನ ಕೈಯನ್ನ ಹಿಡಿದು ಬಿದಿರೆಯ ಕುಮಾರ ಶಿವಯೋಗಿಗಳು ಮೇಲೆತ್ತುತ್ತಾರೆ. ಕೇಳ್ತಾರ, ಯಾಕಪ್ಪ, ಏನಾಯ್ತು, ಏನು ಬೇಕು? ಯಪ್ಪ ಗುರುವೇ, ನನಗ ಒಂದಿಷ್ಟು ಹಸಿವಾಗ್ಯದ. ನೀವು ಇಲ್ಲಿ ಬಸವ ಪುರಾಣವನ್ನು ನಡೆಸ್ತಾ ಇದ್ದೀರಿ, ಇಲ್ಲಿ ಬರುವಂತ ಲಕ್ಷಾಂತರ ಜನರಿಗೆ ದಾಸೋಹ ಮಾಡಿಸಾಕತ್ತೀರಿ. ಆದ್ರೆ ನನ್ನಂತ ಒಬ್ಬ ಬಡ ಭಿಕ್ಷಕನಿಗೆ ಒಂದು ತುತ್ತು ಅನ್ನ ಹಾಕ್ತೀರಂತ ಇಲ್ಲಿವರೆಗೂ ಬಂದೀನಿಯಪ್ಪ ಅಂದಾಗ, ಯಪ್ಪ ಈ ದಾಸೋಹ ಇರೋದೇ ಅನ್ನ ಇಲ್ಲದವರಿಗಾಗಿ, ನೀ ಬಾ ಅಂತ ಕೈ ಹಿಡಿದವ್ರು ಒಳಗೆ ಕರ್ಕೊಂಡು ಹೋಗ್ತಾರ. ಯಾವಾಗ ಒಳಗಡೆ ಕರ್ಕೊಂಡು ಹೋಗ್ತಾರ ಅಲ್ಲಿದ್ದ ಸುತ್ತಲಿದ್ದ ಭಕ್ತರೆಲ್ಲ ಗುರುಗಳಿಗಂತಾರ, ಗುರುಗಳೇ ಏನು ಮಾಡಾಕತ್ತೀರಿ ನೀವು? ಇಲ್ಲಿ 10,000, 20,000, ಲಕ್ಷಾಂತರ ರೂಪಾಯಿ ಪಟ್ಟಿಯನ್ನ ದುಡ್ಡನ್ನು ಕೊಟ್ಟಂತ ಭಕ್ತರದಾರ. ಅವರೆಲ್ಲರನ್ನ ಬಿಟ್ಟು ಅಲ್ಲಿ ಇಲ್ಲಿ ಆಯ್ಕೊಂಡು ತಿನ್ನುವಂತ ಭಿಕ್ಷಕನನ್ನ ಕೈ ಹಿಡಿದು ಕರ್ಕೊಂಡು ಬಂದಿರಿ. ಏನು ಮಾಡಾಕತ್ತೀರಿ? ಹಸಗೊಂಡು ಬಂದ ನಮಗೆ ಅನ್ನ ಹಾಕಬೇಕು ಅಂತೇಳಿ ಕುಂದ್ರಿಸ್ತಾರ. ಯಾವಾಗ ತಾವೇ ಸ್ವತಃ ತಮ್ಮ ಶಿವಯೋಗದ ಕೈಗಳಿಂದ ಸದಾಕಾಲ ಯಾವುದೇ ಹಿಂಸೆಗಳನ್ನು ಮಾಡಲಾರದ ಕೈಗಳು, ಯಾವುದೇ ಪಾಪ ಕೃತ್ಯಗಳಿಗೆ ಕೈ ಸೇರಲಾರದಂತ ಪವಿತ್ರ ಕೈಗಳು, ಸದಾಕಾಲ ಲಿಂಗನಿಗೆ ಪತ್ರಿಯನ್ನು ಏರಿಸಿದಂತ ಪವಿತ್ರ ಹಸ್ತದಿಂದ ಬಿದಿರೆಯ ಕುಮಾರ ಶಿವಯೋಗಿಗಳು ತಾವೇ ಸ್ವತಃ ಆ ಭಿಕ್ಷಕನಿಗೆ ಪ್ರಸಾದವನ್ನ ಎಡಿ ಮಾಡ್ತಾರೆ, ನೀಡುತ್ತಾರೆ. ನೀಡುವ ಸಂದರ್ಭದಲ್ಲಿ ಅಲ್ಲಿದ್ದ ಭಕ್ತರಂತ, ಏನ್ರಿ ಗುರುಗಳೇ, ಇದೇ ದಾಸೋಹವನ್ನ ಇದೇ ನೀವು ಎಡಿ ಮಾಡಾಕತ್ತೀರಲ್ಲ, ಇದೇನು ನೀವು ನೀಡಾಕತ್ತೀರಲ್ಲ, ಇದನ್ನೇ ಪಕ್ಕದಲ್ಲಿರುವಂತ ಶ್ರೀಮಂತ ಭಕ್ತರಿಗೆ ನೀಡಿದ್ರಿ ಅಂದ್ರೆ
ಅವ್ರು ಇನ್ನೊಂದಿಷ್ಟು ನಮಗ ಖುಷಿ ಆಗ್ತಿತ್ತಂತೇಳಿ ಮತ್ತೆ ನಮ್ಮದು ಅಶೋಕ ಒಂದಿಷ್ಟು ಅನುಕೂಲ ಮಾಡಿಕೊಡ್ತಿದ್ರು. ಇಷ್ಟೆಲ್ಲ ಲಕ್ಷಾಂತರ ಜನರಿಗೆ ಒಂದು ತುತ್ತನ್ನು ಕೂಡ ನೀವು ಎಡಿ ಮಾಡಲಾರ್ದವರು ಇವತ್ತು ಹೋಗಿ ಹೋಗಿ ಈ ಬಂದಂತ ಭಿಕ್ಷಕನಿಗೆ ನೀವು ಎಡಿ ಮಾಡಕತ್ತಿರಲ್ಲ, ಇದು ನ್ಯಾಯ ಏನು ಅಂತ ಪ್ರಶ್ನೆ ಮಾಡಿದ್ರು. ಯಾರಿಗ್ರಿ? ಬಿದರಿಯ ಕುಮಾರ ಶಿವಯೋಗಿಗಳು, ಬಿದರಿಯ ಕುಮಾರ ಶಿವಯೋಗಿಗಳಿಗೆ ಭಕ್ತರು ಪ್ರಶ್ನೆ ಮಾಡಿದ್ರು. ಆ ಮರುಕ್ಷಣ ಬಿದರಿಯ ಕುಮಾರ ಶಿವಯೋಗಿಗಳಂತಾರ, ಏನಪ್ಪ ಇವ ಭಿಕ್ಷಕ ಅನ್ಕೊಂಡು ಈತ ನಿನಗ ಭಿಕ್ಷಕ ಅನಿಸಿರ್ಬೋದು, ಆದ್ರ ಈತ ಭಿಕ್ಷಕ ಅಲ್ಲೋ. ಒಂದು ಕ್ಷಣ ಯೋಚನೆ ಮಾಡು, ಈತ ಭಿಕ್ಷಕ ಅಲ್ಲ. ಈತ ನಮ್ಮನ್ನ ಪರೀಕ್ಷೆ ಮಾಡುವುದಕ್ಕಾಗಿ ನಮ್ಮನ್ನ ಒಂದಿಷ್ಟು ದಾಸೋಹ ಭಾವ ಐತೋ ಇಲ್ಲೋ ಅಂತ ಪರೀಕ್ಷೆ ಮಾಡುವುದಕ್ಕಾಗಿ ಈತ ಬಂದಾನ. ಈತ ಭಿಕ್ಷಕ ಅಲ್ಲ, ಈತ ನಮ್ಮೆಲ್ಲರನ್ನ ರಕ್ಷಣೆ ಮಾಡುವಂತ ಜಗದ ರಕ್ಷಕ ಈಶ್ವರನದನ. ಭಿಕ್ಷಕನ ರೂಪದೊಳಗೆ ನಮ್ಮ ದಾಸೋಹಕ್ಕೆ ಬಂದಾನ. ಬೇಕಿದ್ರ ನೀ ತಿರುಗಿ ನೋಡು ಅಂದಾಗ ಯಾವಾಗ ಭಕ್ತರ ಆ ಭಿಕ್ಷಕನ ಕಡೆ ತಿರುಗಿ ನೋಡ್ತಾರ, ಅಲ್ಲಿ ಕುಂತಂತ ಭಕ್ತ ಏನ್ ಭಿಕ್ಷಕ ಇದ್ದಲ್ಲ ಅವ ಕಣ್ಮರೆಯಾಗಿರ್ತಾನ, ಅಲ್ಲಿ ಇರೋದೇ ಇಲ್ಲ ಅಂತ. ಯಾವಾಗ ಆತ ಅಲ್ಲಿ ಇರೋದಿಲ್ಲ, ಅಲ್ಲಿದ್ದ ಎಲ್ಲ ಭಕ್ತರು ಗಾಬರಿ ಆಗ್ತಾರೆ. ಈಗ ತಾನೇ ಇಲ್ಲೇ ಪ್ರಸಾದ ಮಾಡ್ಕೊಂತ ಕುಂತಂತ ಭಿಕ್ಷಕ ಗುರುಗಳು ಯಾವಾಗ ಈತ ಭಿಕ್ಷಕ ಅಲ್ಲ ಜಗದ ರಕ್ಷಕ ಈಶ್ವರನ ಅದಾನ ಅಂತ ಹೇಳಿದ್ರು, ಮರುಕ್ಷಣವೇ ಇಲ್ಲ ಅಂದ್ರೆ ಈತ ಸಾಕ್ಷಾತ್ ಶಿವನೇ ನಮ್ಮ ಪರೀಕ್ಷೆಗಾಗಿ ಬಂದಾನ ಅಂತೇಳಿ ಯಾರ್ಯಾರು ಭಿಕ್ಷಕ ಅಂದಿದ್ರಲ್ಲ ಅವರೆಲ್ಲರೂ ಮರಳಿ ಆ ಭಿಕ್ಷಕನ ಕುಂತಿರುವಂತ ಜಾಗದಲ್ಲಿದ್ದಂತ ಮಣ್ಣನ್ನ ವಿಭೂತಿ ಅಂತ ಹಚ್ಕೊಂಡ್ರು. ಹೇಳೋದು ಯಾಕಂದ್ರೆ ಈ ಕಥೆಯನ್ನು, ಈ ದೃಷ್ಟಾಂತವನ್ನ ನಮ್ಮ ಮನೆ ಬಾಗಿಲಿ ಯಾರಾದ್ರೂ ಭಿಕ್ಷಕರು ಬಂದ್ರೆ, ಯಾರಾದ್ರೂ ಹಸ್ಕೊಂಡು ಬಂದ್ರೆ, ಯಾರಾದ್ರೂ ಒಂದು ತುತ್ತು ಅನ್ನ ಅಂತ ಬಂದ್ರೆ, ಯಾರಾದ್ರೂ ನೋವು ಅಂತ ಬಂದ್ರೆ ಸ್ವಲ್ಪವಾದ್ರೂ ನಮ್ಮಲ್ಲಿದ್ದದ್ದು ದಾನ ಮಾಡಬೇಕು. ಯಾವ್ದಾದ್ರೂ ರೂಪದೊಳಗೆ ನಮಗೆ ಬಂದವರು ಕೇಳ್ತಾರ, ಯಾವುದೋ ಬರಲಿಲ್ಲ ಅಂದ್ರೆ ಕೊನೆಗೆ ನಿಮ್ಮ ಮನೆ ಮುಂದೆ ಮೂಕ ಪ್ರಾಣಿ ಬಸವಣ್ಣ ಬರ್ತಾನ. ಯಾರೋ ಬರಲಿಲ್ಲ ಅಂದ್ರೆ ಆತ ಮಾತ್ರ ಬಂದೇ ಬರ್ತಾನ. ಒಬ್ಬ ಸ್ವಾಮಿ ಆಗ್ಲಿ, ಒಬ್ಬ ತಪಸ್ವಿ ಆಗ್ಲಿ, ಒಬ್ಬ ಶಿವಯೋಗಿ ಆಗ್ಲಿ, ಆತನ ಹತ್ರ ಏನೂ ಇಲ್ಲ ಅಂತ ನಿಮ್ಮ ಹತ್ರ ಬಂದಿರೋದಿಲ್ಲ. ಆತನಿಗೆ ಒಂದು ತುತ್ತು ಅನ್ನಕ್ಕೆ ಗತಿ ಇಲ್ಲ ಅಂತ ನಿಮ್ಮ ಮನೆಗೆ ಜೋಳಿಗೆ ನಡೆದು ಬಂದಿರೋದಿಲ್ಲ. ಆತ ನಿಮಗೆ ನೀಡುವ ಗುಣವನ್ನ ಕಲಿಸುವುದಕ್ಕಾಗಿ ಬರ್ತಾನ. ನಿಮಗ ದಾನದ ಒಂದು ಬುತ್ತಿಯ ಗಂಟನ್ನ ನೀವು ಕಟ್ಟಿಕೊಳ್ಳ್ರಿ. ಮೇಲೆ ಕುಂತ ಭಗವಂತ ನಿಮ್ಮ ಲೆಕ್ಕಾಚಾರ ಮಾಡ್ತಿರ್ತಾನ. ಎಷ್ಟು ದಾನ ಮಾಡ್ಯಾರ, ಎಷ್ಟು ಪುಣ್ಯದ ಕೆಲಸ ಮಾಡ್ಯಾರ, ಎಷ್ಟು ಒಳ್ಳೆ ಕೆಲಸ ಮಾಡ್ಯಾರ ಅನ್ನೋ ಪರೀಕ್ಷೆ ಮೇಲಿರುವಂತ ಭಗವಂತ ಮಾಡ್ತಾನ. ಆ ಪರೀಕ್ಷೆಗೆ ನೀವು ಒಂದಿಷ್ಟು ಇಲ್ಲಿ ಒಳ್ಳೆ ದಾನ ಧರ್ಮಗಳನ್ನು ಮಾಡಿ ಹೋದ್ರೆ ಅಲ್ಲಿ ಆತನ ಪರೀಕ್ಷೆ ಒಳಗೆ ಪಾಸ್ ಆಗ್ತೀರಿ. ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ರಿ ಅನ್ನುವುದಕ್ಕಾಗಿ ಭಗವಂತನ ಒಂದು ಭಿಕ್ಷಕನ ರೂಪದೊಳಗ, ಪ್ರಾಣಿಯ ರೂಪದೊಳಗ, ಸನ್ಯಾಸಿಯ ರೂಪದೊಳಗ ನಿಮ್ಮ ಮನೆ ಬಾಗಿಲಿಗೆ ಬರ್ತಿರ್ತಾರೆ. ಅವರು ಏನೂ ಇಲ್ಲ ಅಂತ ಬರಲ್ಲ, ನೀವು ಒಂದಿಷ್ಟು ಪುಣ್ಯದ ಗಂಟನ್ನ ಒಯ್ಲಿ ಅನ್ನೋದಕ್ಕಾಗಿ ಬರ್ತಾರೆ. ಇಷ್ಟೆಲ್ಲನ ಹೇಳಿದ್ರು ಕೂಡ ಜನ ಭಾಳ ಮಜಾ ಇರ್ತಾರೆ. ಹೆಂಗಿರ್ತಾರೆ ಹೇಳ್ರಿ? ಮಜಾ ಇರ್ತಾರೆ. ಒಂದು ಮಾತು ಕೇಳಿ ಇವತ್ತನ್ನು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟತನ್ನ ಬೇಡ, ಅದೇ ಮುಂದಕ್ಕೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ. ಒಬ್ಬವ ಊರಾಗ ಅಡ್ಡಾಡವ ಭಿಕ್ಷಕ. ಒಂದು ಮನೆಗೆ ಭಿಕ್ಷೆ ಕೇಳಿದ್ನು. ಆಕಿ ಏನು ಹೇಳಿದ್ಲು, ಗಂಡ ಹೆಂಡತಿ ಇಬ್ರು ಕೂಡಿ ಸಾಯಂಕಾಲ ಬಾ ಅಂದ್ರು. ಏನಂದ್ರು? ಇದು ಜಿಪ್ಪುಂಡ್ರ ಅಂತಿರಲ್ಲ, ಅದಾರ ಏನು ನಿಮ್ಮ ಊರಾಗ? ಹಾ ಅದಾರ? ಎಷ್ಟು ಧೈರ್ಯವಾಗಿ ಹೇಳ್ತಾರೆ ನೀವು? ಅದಾರಂತ ಧೈರ್ಯದಿಂದ ಹೇಳ್ತಾರ ಅವರು. ಅವ ಹೋಗಿ ಜಿಪ್ಪುಂಡ್ರ ಮನೆಗೆ ಹೋಗಿದ್ನವ. ಇಲ್ಲಿ ಯಾರು ಇಲ್ಲ ಬಿಡ್ರಿ, ಎಲ್ಲ ನಮ್ಮ ಕಡೆ ಅದಾರ, ಈ ಊರಾಗ ಯಾರು ಇಲ್ದಂಗೆ ಕಾಣ್ತಾರಂತ.
ಕೈ ಮಾಡಕತ್ತಾಳ ನಮ್ಮ ಯಾರು ಅದಾರ ನೀವು ನೋಡಿ. ಆ ಜಿಪ್ಪುಂಡ್ರ ಮನೆಗೆ ಹೋಗಿ ಅವ ಭಿಕ್ಷೆ ಕೇಳಿದ್ದ. ಭಿಕ್ಷೆ ಕೇಳಿದಾಗ ಆ ಗಂಡ ಹೆಂಡತಿ ಇಬ್ಬರು ಕೂಡಿ ಸಾಯಂಕಾಲ ಬಾ ಅಂದ್ರು. ಯಾವಾಗ ಸಾಯಂಕಾಲ ಬಾ ಅಂದ್ರು, ಸಾಯಂಕಾಲ ಬಾ ಅಂದ್ಕೊಳ್ಳಿ ಅವ ಸಾಯಂಕಾಲ ಬರಕ್ಕೆ ರೆಡಿ ಆದ. ಗಂಡ ಹೆಂಡತಿ ಇಬ್ಬರು ಕೂಡಿ ಮಾತಾಡ್ಕೊಂಡ್ರು, ಹೆಂಗೆ ಮಾಡೋದ್ರಿ, ಏನು ಮಾಡೋದ್ರಿ, ಹೆಂಗೆ ಮಾಡೋದು ಅಂದು. ಗಂಡ ಹೆಂಡತಿ ಕೂಡಿ ಇಬ್ಬರು ಒಂದು ಐಡಿಯಾ ಮಾಡಿದ್ರು. ನೋಡ್ರಿ, ನಾವು ಇಡೀ ಊರಿಗೆ ಜಿಪ್ಪುಂಡ್ರ ಅಂತ ಗೊತ್ತೈತಿ, ಇವನಿಗೆ ಕೊಟ್ವಿ ಅಂದ್ರೆ ಮತ್ತೆ ಜಿಪ್ಪುಣ್ಣನ ಪದ ಹೋಗತ್, ಅದು ಹೋಗ್ಬಾರ್ದು ನಮ್ಮನ್ನು ಬಿಟ್ಟು. ಆ ಪದವಿ ನಮ್ಮ ಊರಾಗ ನಮ್ಮ ಮನೆಗೆ ಅಷ್ಟೇ ಇರ್ಬೇಕು. ಜಿಪ್ಪುಣ ಅಂದ್ರೆ ಯಾರು ನಮ್ಮ ಊರಾಗ ನಮ್ಮನ್ನೇ ತೋರಿಸ್ಬೇಕು, ಬೇರೆ ಯಾರನ್ನ ತೋರಿಸ್ಬಾರ್ದು. ನಾಳೆ ನೀವು ಹಂಗೆ ಮಾಡೀರಿ ಅದೇನು ಒಳ್ಳೇದಲ್ಲ. ಅದು ತೋರಿಸ್ಬೇಕ್ರಿ, ಇದನ್ನು ಹೆಂಗಾರ ಮಾಡಿ ಅವ್ನಿಗೆ ಏನಾರ ಕೊಡೋದು ತಪ್ಪಿಸ್ಬೇಕು. ಆಯಿತು ಅಂತೇಳಿ ಗಂಡ ಹೆಂಡತಿ ಇಬ್ಬರು ಇನ್ನೇನು ಸಾಯಂಕಾಲ ಮನೆ ಮುಂದೆ ಬರಾಕತ್ತಿದ್ದ. ಇವ ಗಂಡ ಕಿವ್ಯಾಗ ಹತ್ತಿ ಇಟ್ಕೊಂಡ, ಮೂಗನಾಗ ಹತ್ತಿ ಇಟ್ಕೊಂಡ ಮಲಗಿದ. ಮ್ಯಾಗ ಹೆಂಡತಿ ಬಿಳಿಲುಂಗಿ ಹಚ್ಚಿಲ್ಲ. ಈಕೆ ಮುಂದೆ ಕುಂಕುಮ ಹಿಂಗೆ ಅನ್ಕೊಂಡ್ಲು, ಕೂದಲ ಬಿಟ್ಲು, ಅತ್ಕೊಂತ ಕುಂತು. ಇವ ಬಂದ ಮನೆಗೆ. ಏನಾಯಕ್ಕ ಅನ್ನವ, ಏನು ಮಾಡ್ಲು ತಮ್ಮ, ಏನಂತ ಹೇಳೋ ಯಪ್ಪ, ನಿಮ್ಮಣ್ಣ ನನ್ನ ತಮ್ಮಿದ್ದಂಗೆ ಅದಾನ, ಅವ ಬರ್ತಾನ, ಅವ ಬಂದ ಕೂಡ ಹೆಸರು ಬೇಳೆ ಪಾಯಸ ಮಾಡು, 3 ಮಂದಿ ಉಣ್ಣ ನಂದಿದ್ನೋ ಯಪ್ಪ, ನಿಮ್ಮಣ್ಣ ಹೋಗಿ ಬಿಟ್ಟಾನ, ಸತ್ತು ಬಿಟ್ಟಾನ. ನೋಡಿನವ ಏನು ಸತ್ತ ಹೋಗ್ಯಾರಲ್ಲಿ ಊಟಕ್ಕೆ ಬರ್ತೀನಿ ಅಂದ್ರಂತೇಳಿ ಅಕ್ಕಿ ಅತ್ತಂಗ ಮಾಡ್ಯಾಳ, ಇವ ಸತ್ತಂಗ ಮಾಡ. ಅವ ಮತ್ತಲ್ಲಿ ಏನು ಸತ್ತಾರ ಮನೆಗೆ ಅವನದೇನು ಹೆಸರು ಬೇಳೆ ಪಾಯಸ ಸಿಗ್ತೈತಿ, ಸಿಗಲ್ಲ ಅಂತ ಗೊತ್ತಾತ. ಆಯ್ತು ಹೇಳವನಿ ಎತ್ಕೊಂಡ್ ಕುಂದ್ರು, ಅವ ಸತ್ತೋಲಿ ಎತ್ತಗಂತೆ ಬಂದ. ಹೋದವ ಹೋಗಿ ಒಂದು 5-6 ನಿಮಿಷ ಆದ್ಮೇಲೆ ಗಂಡ ಎದ್ದು ಕುಂತ. ನಾವು ಗಂಡ ಎದ್ದು ಕುಂತ, ಹೆಂಡತಿನ ಕೂದಲಾಗೆಲ್ಲ ಕಟ್ಕೊಂಡು ಬರ್ರಿ ಅವ್ನು ಹೋಗ್ಯಾನ ಊಟ ಮಾಡಕ್ಕ ಅಂತ ಹೊಂಟು. ಅಡಿಗೆ ಮನ್ಯಾಗ ಕುಂತು ಹೆಸರು ಬಾಳೆ ಪಾಯಸ ತೆಗೆದು ಇಬ್ಬರು ತಣ್ಣಗೆ ಉಂಡಿದ್ರೆ ಮುಗಿದು ಹೊಕ್ಕಿತ್ತು ಕತಿ. ಉಣ್ಲಿಲ್ಲ ಅವು ಎರಡೂ ಕೂಡಿ. ಅದು ನಾನು ಅನ್ನೋದು ಒಂದು ಇರ್ತದ, ನಾನು ನನ್ನಿಂದ ನಾನೇ ಮಾಡಿದೆ, ಅದು ಅವರಿಗೆ ಮುಳ್ಳಾಗ್ತದ. ಇವೆರಡು ಅಡಿಗೆ ಮನೆಗೆ ಕುಂತು ಹೆಸರು ಬಾಳೆ ಪಾಯಸ ಡಬರಿ ತೆಗೆದುಕೊಳ್ಳೆ ಇಕ್ಕಿ ಅಂದ್ಲು. ಏನಂತ, ಹೆಂಗ್ರಿ, ಹೆಂಗೆ ನೋಡ್ರಿ, ನಾ ಅತ್ತಂಗ ಮಾಡೀನಿ, ಎಷ್ಟು ಚಂದ ಅತ್ತಂಗ ಮಾಡಿದ್ನ. ಇವ ಅಂದ, ನೀ ಅತ್ತಂಗ ಮಾಡೋದವಲಿ, ನಾನು ಹೆಂಗೆ ಮಾಡಿದ್ನಿ ಸತ್ತಂಗ. ನೀ ಅತ್ತಂಗ ಮಾಡ್ದಿ, ನಾ ಸತ್ತಂಗ ಮಾಡಿದ್ನಿ, ನಮ್ಮಿಬ್ಬರು ದುಡಿ ಅವ ಹೆಂಗೆ ಹೋದ, ಭಾರಿ ಮಾಡಿದ್ವಲ್ಲ, ಮಸ್ತ್ ಮಾಡಿದ್ವಿ. ನಾ ಅತ್ತಂಗ ಮಾಡಿದೆ, ನೀವು ಸತ್ತಂಗ ಮಾಡಿದ್ರಿ. ಆ ಮನೆಗೆ ಅಡುಗೆ ಮನೆಗೆ ಒಂದು ಕಿಟಕಿ ಇತ್ತು, ಆ ಕಿಟಕಿಯಾಗ ಈ ಮಗ ಬಂದು ನಿಂತಿದ್ದ. ಕಿಟಕಿಯಾಗ ಆ ಮಗ ಬಂದು ನಿಂತಿದ್ದ. ಇವೆರಡು ಅಂದು, ಹೆಂಗ್ರಿ ನಾ ಅತ್ತಂಗ ಮಾಡೀನಿ ಅಂದು. ಇವ ಅಂದ, ಹೆಂಗ ನಾ ಸತ್ತಂಗ ಮಾಡೀನಿ ಅಂದ. ಇವ ಕಿಟಕಿಯಾಗ ನಿಂತಿದ್ನಲ್ಲ, ಹೆಂಗ ನಾ ಓದಂಗ ಮಾಡೀನಿ ಅಂದ. ಹಿಂಗಾದ್ರೆ ಅವು ಏನು ಒಳ್ಳೇದಾಗ್ತವ, ಅವು ಹಿಂಗೆ ಹೋಗ್ಬೇಕಾಗ ಜೀವಂತ ಅತ್ತಂಗ ಸತ್ತಂಗ ಮಾಡ್ಕೊಂತ. ಹಿಂಗಲ್ಲ, ಒಂದಿಷ್ಟು ಕೊಡಬೇಕು, ಒಂದಿಷ್ಟು ಒಳ್ಳೆ ಭಾವನೆ ಬರಬೇಕು. ನಮ್ಮಿಂದ ಯಾವ್ದು ಬರ್ತತ್ರಿ, ಯಾವುದು ಬರಂಗಿಲ್ಲ. ಸುಮ್ಮನೆ ನಾವು ಗುದ್ದಾಡ್ತೀವಿ. ಈಗ ನೀವನ್ನ ಕರ್ಕೊಂಡು ಹೋಗ್ತಾರಲ್ಲ ಮಣ್ಣು ಮಾಡಕ್ಕೆ ಒಯ್ತಾರೆ ಇಲ್ಲ, ಒಯ್ದಾಗ ಇವು ಅಳುತ್ತಿರ್ತಾವಲ್ಲ, ನಾನು ಬರ್ತೀನ ಅತ್ತಿ, ನಾನು ಬರ್ತೀನ ಮಾವ, ನಾನು ಬಂದೀನ್ರಿ ನಿಮ್ಮ ಜೊತೆಗೆ, ಬಿಟ್ಟು ಬಿಡ್ರಿ ನಾನು ಹೊಕ್ಕಿನಂತಿರ್ತಾವ. ಕುಣಿ ಬಂದು ನೋಡ್ರಿ, ನೋಡಿರ ಇಲ್ಲ, ನೀವು ಮಾಡಿರ ಇಲ್ಲ, ಹ್ಞೂ ಮಾಡ್ಯಾರಂತಪ್ಪ ಇವರು ಅಂತಿರ್ತ. ಭಾರಿ ಮಜಾ. ನಾನು ಬರ್ತೀನಿ ನಡ್ರಿ, ನಾನು ನಿಮ್ಮಿಂದ ಹೊಂಟೀನಿ ನಡ್ರಿ, ನನ್ನ ಕೈ ಬಿಟ್ಟು ಬಿಡ್ರಿ ನಾನು ಹೊಕ್ಕಿನಿ ಅಂತಿರ್ತಾವೆ.
ಅವ್ರಿಗೆ ಗೊತ್ತಿರ್ತೈತಿ ಈಕಿ ಹೋಗಲ್ಲ ಅಂತೇಳಿ ಆದ್ರೂ ಕೈ ಹಿಡ್ಕೊಂಡಿರ್ತಾರೆ. ಯಾಕೆ ನೆಕ್ಸ್ಟ್ ಅಕ್ಕಿ ಪಾಳೆ ಬಂದಾಗ ಈಕಿ ಕೈ ಹಿಡಿಬೇಕಲ್ಲ. ಆಕೆ ಗೊತ್ತಿರ್ತೈತಿ ಮಗ್ಳ ಕೈ ಹಿಡ್ದಾಕಿ ಈಕಿ ಹೋಗಲ್ಲ ಅಂತೇಳಿ. ಯಾಕೆ ದಿನ ರಾತ್ರಿ ಅವ್ರ ಹತ್ತಿನ ಇವಕ್ಕಿನ ಬೈದಿರ್ತಾವ ಕುತ್ಕೊಂಡು. ಈಕಿ ಯಾಕೆ ಹೋಗಲ್ಲ ಅಂತ ಗೊತ್ತಿದ್ರೆ ಕೈ ಹಿಡ್ದಾಳ, ನಾಳೆ ಈಕಿ ಮಾಡ್ಬೇಕಾರೆ ಆಕಿ ಕೈ ಹಿಡಿತಾಳ. ಒಟ್ಟು ಅಡ್ಜಸ್ಟ್ಮೆಂಟ್ ಮೇಲೆ ನೀವು ಕಳಿಸ್ತಿರ್ತೀರಿ ಒಬ್ಬೊಬ್ರು ನಮ್ಮ ಪಾರ್ಸಲ್ ಮಾಡಿ 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 ಮಾಡಿ. ಇವು ದುಡಿತಾವು ಬೆಳಗಿನ ಸಂಜೆ ಮಠ. ಏನು ದುಡಿತಾವ್ರಿ? ನನಗ, ನನ್ನ ಮಕ್ಕಳಿಗೆ, ನನ್ನ ಹೆಂಡ್ರಿಗೆ, ನಮ್ಮ ವಂಶಕ್ಕೆ ಗಳಿಸ್ಬೇಕು. ಆ ಗಳಿಸಿದ್ರ ಒಳಗ ಒಂದಿಷ್ಟು ಸದುಪಯೋಗ ಆಗ್ಬೇಕು. ಈಗೆಲ್ಲ ಏನಾಗ್ಯದ ಅಂದ್ರೆ, ಮೊದಲೆಲ್ಲ ಭಗವಂತನ ಹತ್ರ ಹೋಗಿ ಬೇಡುತ್ತಿದ್ರು, ಭಗವಂತ ನನಗ ಸಂಪತ್ತು ಬಂತಂದ್ರ ಇಡೀ ಊರಿಗೆ ದಾನ ಮಾಡ್ತೀನಿ ಅಂತಿದ್ರು. ಏನ ಸಂಪತ್ತು ಬಂತಂದ್ರೆ ಇಡೀ ಊರಿಗೆ ದಾನ ಮಾಡ್ತೀನಿ ಅಂತಿದ್ರು ಅವಾಗ. ಈಗ ಸಂಪತ್ತು ಬಂತಂದ್ರೆ ಮೊದಲು ಎಫ್ ಡಿ ಇಡ್ತೀರಿ ನೀವು. ಎಷ್ಟು ವರ್ಷ ಇಡ್ತೀರಿ? ಡಿಪಾಸಿಟ್ ಅಂತ ಇಡ್ತೀರಿ, ಮಗಳ ಹೆಸರಲ್ಲಿ ಅಂತ ಇಡ್ತೀರಿ. ಅದು ಅಲ್ಲೇ ಇರ್ತತಿ, ನೀವು ಇಲ್ಲೇ ಇಡ್ತೀರಿ. ಹಿಂಗೆ ಹೊಂಟದ. ಅವಾಗ ದಾನ ಧರ್ಮ ಅಂತ ಬಂದಿದ್ರೊಳಗೆ ಅರ್ಧ ಕೊಡ್ತಿದ್ರು. ಈಗ ಅದು ಜಾಸ್ತಿ ಆಯ್ತಂದ್ರೆ ಬ್ಯಾಂಕಿಗೆ ಹೋಗತ್ತ. ನೀವು ಒಂದು ತಿಳ್ಕೊಳ್ರಿ, ನೀವು ಸತ್ತ ನಂತರ ಯಾವುದು ನಿಮ್ಮಿಂದ ಬರಲ್ಲ, ಯಾವುದು ಬರಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಿಂದ ಬರೋದು ಒಂದೇ, ನೀವು ಮಾಡಿದ ದಾನ ಧರ್ಮ ಮಾತ್ರ ನಿಮ್ಮಿಂದ ಬರ್ತದೆ. ಯಾರಾದರೂ ಸತ್ತಾರಲ್ಲ, ಅವ್ರ ಜೊತೆ ಹೊಲ ಹೋಗೈತೆ, ಮನಿ ಹೋಗೈತೆ, ಅವ್ರು ಹಾಕೊಂಡು ಬಂಗಾರ ಹೋಗೈತೆ, ಯಾವುದೂ ಹೋಗಿಲ್ಲ. ನೀವೇ ಅವರು ಸತ್ತ ನಂತರ ಅವ್ರನ್ನ ಮಣ್ಣು ಮಾಡಿ ಬರ್ತೀರಿ. ಎಷ್ಟು ದಿನ ಆಳತ್ತೀರಿ? ಎಷ್ಟು ದಿನ ಆಳತ್ತೀರಿ? ಭಾಳ ಅಂದ್ರೆ 2 ದಿನ 3 ದಿನ, ಒಂದು 5-6 ದಿನ ಅಳತ್ತೀರಿ. ಹತ್ತ ಮೇಲೆ ಇದು ಸತ್ತಿದ ಅನ್ಕೊಂಡಿರ್ತದ. ಗಳಿಸ್ಬೇಕಾದ್ರ ಇದು ನನ್ನ ಹೆಂಡತಿಗಿರ್ಲಿ, ನನ್ನ ಮಕ್ಕಳಿಗಿರ್ಲಿ, ನನ್ನ ಮಾವಿಗಿರ್ಲಿ, ನಮ್ಮ ಅಣ್ಣಗಿರ್ಲಿ ಅಂತೇಳಿ ಗಳಿಸಿರ್ತದ. ಆದ್ರೆ ಅವರೆಲ್ಲರೂ ನನ್ನ ಜೊತೆಗೆ ಬರ್ತಾರ, ಭ್ರಮೆ ಒಳಗಿರ್ತಾನವ. ಅವು ಯಾವ ನಿಮ್ಮ ಜೊತೆಗೂ ಬರಲ್ಲ, ಅವ್ರು ಯಾರು ಕೂಡ ನಿನ್ನಿಂದ ಬರಲ್ಲ. ನೀ ಗಳಿಸಿದ ಸಂಪತ್ತು ಕೂಡ ನಿನ್ನಿಂದ ಬರಲ್ಲ. ಕೊನೆಗೆ ನಿನ್ನ ಹೆತ್ತೆ ಆಡಿಸಿದ ಮಕ್ಕಳು ಕೂಡ ನಿನ್ನ ಜೊತೆ ಬರಲ್ಲ. ನಿನ್ನ ಜೊತೆ ಸಪ್ತ ಪದೆಯನ್ನು ತೊಳೆದಂತ ಹೆಂಡತಿಯು ನಿನ್ನ ಜೊತೆ ಬರಲ್ಲ. 7 ಜನ್ಮಕ್ಕೂ ನಿನ್ನ ಜೊತೆಯಲ್ಲೇ ಇರ್ತೀನಿ ಅನ್ನಂತ ನಿನ್ನ ಮಡದಿ ಕೂಡ ನಿನ್ನ ಜೊತೆ ಬರಲ್ಲ. ಕನಸು ಕಟ್ಟಿಕೊಂಡು ಹಗಲು ರಾತ್ರಿ ದುಡಿದು 4 ಅಂತಸ್ತು 5 ಅಂತಸ್ತಿನ ಮನೆಯನ್ನು ಕಟ್ಟಿರ್ತಿರಲ್ಲ, ಅದು ಕೂಡ ನಿಮ್ಮ ಜೊತೆ ಬರಲ್ಲ. ಲೋನ್ ಮಾಡಿ, ಸಾಲ ಮಾಡಿ, ಬೈಕ್ ತಂದು, ಹೊಲ ತಂದು, ಕಾರ್ ತಗೊಂಡು ಅಡ್ಡಾಡ್ತಿರ್ತಿರಲ್ಲ, ಅದು ಕೂಡ ನಿಮ್ಮ ಜೊತೆ ಬರಲ್ಲ. ಯಾವ ಸಂಪತ್ತು ಕೂಡ ನಿಮ್ಮ ಜೊತೆ ಬರಲ್ಲ. ನಿಮ್ಮ ಜೊತೆ ಬರೋದೊಂದೇ, ನೀವು ಕೊಟ್ಟಂತ ಅನ್ನ ಹಾಕಿದಂತ ದಾನ ಧರ್ಮದ ಪುಣ್ಯದ ಮಾತ್ರ ನಿಮ್ಮ ಜೊತೆ ಬರ್ತದೆ. ಉಳಿಕೆಯಲ್ಲಿ ಯಾವುದು ನಿಮ್ಮ ಜೊತೆ ಬರಲ್ಲ. ಇಷ್ಟೆಲ್ಲ ತಿಳ್ಕೊಂಡು ಮನುಷ್ಯ ಗಳಿಸಾಕತ್ತನ ಹೊರತು ಕೊಡಾಕತ್ತಿಲ್ಲ. ಆ ಗಳಿಸೋದೊಂದು ಪರೀಕ್ಷೆ, ಗಳಿಸಿದ ಮೇಲೆ ಕಾಪಾಡೋದೊಂದು ಪರೀಕ್ಷೆ, ಆ ಕಾಪಾಡೋದ್ರೊಳಗೆ BP ಶುಗರ್ ಬಂದ್ಮೇಲೆ ಅದು ನಮ್ಮ ರಕ್ಷಣೆ ಮಾಡೋದೊಂದು ಪರೀಕ್ಷೆ. ಹಿಂಗೆ ಹೊಂಟದ. ಹಿಂಗೆ ಹೋದ್ರೆ ಆರೋಗ್ಯನ ಉಳಿಯಲ್ಲ, ಜೀವನಕ್ಕೊಂದು ಅರ್ಥನೂ ಬರಲ್ಲ. ನಮಗೆ 10 ರೂಪಾಯಿ ಐತಂದ್ರೆ ಅದ್ರಾಗ 1 ರೂಪಾಯಿನೂ ಕೊಡುವಂಥ ಒಳ್ಳೆ ಕೆಲಸ, ಒಳ್ಳೆ ಭಾವನೆ ಬರಬೇಕು. ಈ ನೀವು ಮಣ್ಣು ಮಾಡಿ ಬಂದ್ಮೇಲೆ ಒಂದು 5-6 ದಿನ ಹತ್ತ ಮೇಲೆ ಏನು ಮಾಡ್ತೀರಿ? ಏನು ಮಾಡ್ತೀರಿ? ದಿಸ ಅಂತ ಮಾಡ್ತೀರಿ. ಆತ ಇದ್ದಾಗ ಒಂದು ರೊಟ್ಟಿ ಕೊಟ್ಟಿರಲಿ ಮಂದಿ, ಅವರಿದ್ದಾಗ ಒಂದು ಚಲೋ ಸಿರಿ ಕೊಟ್ಟಿರೋದಿಲ್ಲ. ಆತ ಸತ್ತ ಮೇಲೆ ಆತನ ಹೆಸರಲ್ಲೇ ಬಾಯಿ ಸಾಗೈತೆ ಅನ್ನೋದು ಒಳಗೆ ಹೊಡೆಯೋದು, ಹೌದಲ್ಲ? ಏನೇನು ಹೊಡಿತಿರೋ? 4 ದಿನ ಅಳೋದು, 4 ದಿನ ಒಳಗೆ ಹೊಡೆಯೋದು. ಯಾವುದು ಬರಲ್ಲ ಅಣ್ಣ, ಒಂದ್ಸಲ ಯೋಚನೆ ಮಾಡ್ರಿ. ನನ್ನವರು ನನ್ನದು ಅಂತ ನಾವೇನಿಗೆ ಗುದ್ದಾಡಕತ್ತೀವಲ್ಲ, ಹೊಲ ಮನೆಗಳಿಗಾಗಿ ಕೊಡ್ಡಲಿ ಬಡಿಗೆ ನಡ್ಕೊಂಡು ಹೊಡೆದಾಡಕತ್ತೀವಲ್ಲ,
ಬೆಳಿತ ಹುಟ್ಟುತ್ತ ಅಣ್ಣ ತಮ್ಮಂದಿರು ಬೆಳಿತ ದಾಯಾದಿಗಳಾಗಕತ್ತೀವಲ್ಲ, ಆ ಯಾವ ಸಂಪತ್ತು ನಮ್ಮಿಂದ ಬರಲ್ಲ. ಯಾವುದಕ್ಕಾಗಿ ಬಡದಾಡಕತ್ತೀವದು ಯಾವುದು ಬರಲ್ಲ. ನಿಮ್ಮನ್ನ ಸಾಕಿ ಸಲಹಿದಂಥವ್ರು, ನೀವು ಸಾಕಿ ಸಲಹಿದಂಥವ್ರು ನಿಮ್ಮನ್ನ ಮಣ್ಣು ಮಾಡಿ ಬಂದ ಮೇಲೆ 7 ದಿನ ಆದ ಮೇಲೆ 5-6 ದಿನ ಆದ ಮೇಲೆ ಅವರು ನಿಮ್ಮ ಹೆಸರೊಳಗ ನಿಮ್ದು ದಿಸ ಅಂತ ಮಾಡಿ ಪದ್ದಸರಿ ಹೋಳಿಗೆ ಹೊಡಿತಾರೆ. ಎಂತೆಂಥ ಹೋಳಿಗೆ, ಶೇಂಗಾದ ಹೋಳಿಗೆ, ಉರುಳಿ ಹೋಳಿಗೆ, ಎಣ್ಣೆ ಹೋಳಿಗೆ, ಊರ್ಣದ ಹೋಳಿಗೆ, ಏನೇನೋ ಅದಕ್ಕೆ ಬಹಳ ಚಂದ ಹೇಳ್ತಾರೆ. ಮಾಡಕ ಬಂದಿದೀ ಮಾಡಕ ಬಂದಿದೀ ಸಂಸಾರ ಸಂತಿ, ಅದರೊಳಗ ತುಂಬೈತಿ 108 ಚಿಂತಿ. ಹಗಲು ರಾತ್ರಿ ಬಡದೈತಿ ಭ್ರಾಂತಿ, ಸತ್ತಾಗ ಇಡತಾರೋ ಒಂದೇ ರಾತ್ರಿ. ಸತ್ತಾಗ ಬರುವುದಿಲ್ಲೋ ತಮ್ಮ ನಿನ್ನ ಪಾಲಿಗೆ, ಜನಶಿ ಮಾತರ ಮನಿಯಾಗ ಸುರಳಿ ಗೋಳಿಗೆ. ಸತ್ತಾಗ ಬರುವುದಿಲ್ಲೋ ತಮ್ಮ ನಿನ್ನ ಪಾಲಿಗೆ, ಜನಶಿ ಮಾತರ ಮನಿಯಾಗ ಸುರಳಿ ಗೋಳಿಗೆ. ಸುರಳಿ ಗೋಳಿಗೆ, ಎಳ್ಳಿನ ಗೋಳಿಗೆ, ಹೂಣದ ಗೋಳಿಗೆ, ಶೇಂಗ ಗೋಳಿಗೆ. ಸತ್ತಾಗ ಬರುವುದಿಲ್ಲ ತಮ್ಮ ನಿನ್ನ ಪಾಲಿಗೆ, ಜನಶಿ ಮಾತರ ಮನಿಯಾಗ ಸುರಳಿ ಗೋಳಿಗೆ. ಮಾಡಕ ಬಂದಿರಿ ಸಂಸಾರ ಸಂತಿ, ಅದರೊಳಗ ತುಂಬೈತಿ 108 ಚಿಂತಿ. ಮಾಡಕ ಬಂದಿರಿ ಸಂಸಾರ ಸಂತಿ, ಅದರೊಳಗ ತುಂಬೈತಿ 108 ಚಿಂತಿ. ಹಗಲು ರಾತ್ರಿ ಬಡದೈತಿ ಭ್ರಾಂತಿ, ಸತ್ತಾಗ ಇಡತಾರೋ ಒಂದೇ ರಾತ್ರಿ. ಸತ್ತಾಗ ಬರುವುದಿಲ್ಲ ತಮ್ಮ ನಿನ್ನ ಪಾಲಿಗೆ, ಜನಶಿ ಮಾತರ ಮರಿಯಾದ ಶೃಂಗಾರ ಹೋಳಿಗೆ, ಪೂರ್ಣದ ಹೋಳಿಗೆ. ಸಾಹುಕಾರ ಗೌಡ ಅಂತಾರೋ ಜಾಸ್ತಿ, 10 ಮಂದಿ ನೀನಾಗ ಇದ್ದಾರೋ ದೋಸ್ತಿ. ಸಾಹುಕಾರ ಗೌಡ ರೊಕ್ಕ ಇದ್ದಾಗ ನೋಡ್ಬೇಕಿರಲ್ಲ, ಕಿಸದಾಗ ಕೈ ಹಾಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ನಾಷ್ಟ ಮಾಡಬಾರೋದು, ಸ್ವಲ್ಪ ಚಾ ಕುಡಿಯಬಾರು ಅಂತ. ಅದೇ ಪಾಪ ಒಂದು ಕಷ್ಟದಾಗ ಇದ್ದಾಗ ಒಂದು ಕಪ್ ಚಾ ಕೊಡಲ್ಲ, ಒಂದು ನೀರು ಕೊಡಲ್ಲ. ಅದನ್ನ ಹೇಳ್ತಾರೆ ಸಾಹುಕಾರ ಗೌಡ ಅಂತಾರೋ ಜಾಸ್ತಿ, 10 ಮಂದಿ ನೀನಾಗ ಇದ್ದಾರೋ ದೋಸ್ತಿ. ಸತ್ತಾಗ ಬರುವುದಿಲ್ಲ ತಮ್ಮ ನೋಡಾಗ ಮೋತಿ,
ಹುಟ್ಟಿ ಹಿಂಗ ಸತ್ರ ಏನದ ಪ್ರಯೋಜನ? ಹುಟ್ಟು ಸಾವಿನ ಮಧ್ಯೆ ನೀವೇನು ಮಾಡಾಕತ್ತಿಲ್ಲ ಸದ್ಭಾವನೆ ಯಾತ್ರೆ, ಇದು ಸೂರ್ಯ ಚಂದ್ರಗಳು ಉಳಿತದ. ಅಂತಹ ಕೆಲಸ ಯಾರು ಮಾಡಾಕತ್ತ ಶ್ರೇಷ್ಠ ಸದ್ಭಕ್ತರು ಯಾರಂದ್ರ ನಮ್ಮ ದಾನಾಪುರದ